ಬಿಗ್ ಬಾಸ್ ಸೀಸನ್ 10ರ ಅಷ್ಟು ಕಂಟೆಸ್ಟೆಂಟ್ಗಳಲ್ಲಿ ಬಿಗ್ ಬಾಸ್ ಏನು ಈ ಸರಿ ಒಂದು ಥೀಮ್ ಮಾಡಿದ್ರು ಹ್ಯಾಪಿ ಬಿಗ್ ಬಾಸ್ ಅಂತ. ಸೊ ಅದಕ್ಕೆ ಅರ್ಥ ಕೊಟ್ಟಂಥವ್ರು ಒಬ್ಬರು ಕಂಟೆಸ್ಟೆಂಟು, ಅದು ಬಿಗ್ ಬಾಸ್ ಮನೆಯ ಸಿರಿ ಮೇಡಮು. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ. ಅಫ್ಕೋರ್ಸ್ ಒಂದು ವಾರ ಆಯಿತು ಅವರು ಮನೆಯಿಂದ ಆಚೆ ಬಂದು, ಇವತ್ತು ಸಿಗ್ತಿದ್ದಾರೆ. ಸೊ ಮ್ಯಾಮ್, ತುಂಬ ಚೆನ್ನಾಗಿ ಆಟವನ್ನು ಆಡಿದ್ರಿ. ಅಫ್ಕೋರ್ಸ್ ಬಿಗ್ ಬಾಸಲ್ಲಿ ಒಂದು ಡಿಗ್ನಿಫೈಡ್ ಆಗಿ ಯಾವುದೇ ಕಾರ್ಡ್ ಪ್ಲೇ ಮಾಡದೆ ಅವರ ವ್ಯಕ್ತಿತ್ವದಿಂದ ಇಂಡಿವಿಜುವಲ್ ಆಗಿ ಆಟ ಆಡಿದ್ದು ಅಂತ ಅಂದರೆ ಅದು ಬಿಗ್ ಬಾಸ್ ಸಿರಿ ಮಾತ್ರ. ಸೊ ಏನು ಹೇಳ್ತೀರಾ ಮ್ಯಾಮ್, ಎಷ್ಟು ಅಂದರೆ ಹೇಗಿತ್ತು ಗೇಮು, ಹೇಗನ್ನಿಸ್ತು ಮನೆ, ಬಿಗ್ ಬಾಸ್ ಮನೆ? ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಏಕೆಂದರೆ ನನಗೆ ಸಪೋರ್ಟ್ ಮಾಡಿದ್ದು, ವೋಟ್ ಮಾಡಿದ್ದು ನೀವು. ಹಾಗಾಗಿ ಮೊದಲು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಭಾಳಷ್ಟು ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್. ಬಿಗ್ ಬಾಸ್ ಹೌದು, ನಾನು ಹೋಗುವಾಗಲೇ ಅಂದ್ಕೊಂಡಿದ್ದೆ, ಏಕೆಂದರೆ ನನ್ನ ಪ್ರಕಾರ ಬಿಗ್ ಬಾಸ್ ಇಸ್ ವ್ಯಕ್ತಿತ್ವ. ನೀವು ಹೇಗಿರ್ತೀರಾ ಅನ್ನೋದೇ ಬಹಳ ಮುಖ್ಯ ಆಗತ್ತೆ. ಅಲ್ಲಿ ಬೇರೆ ಥರದ ಕಾರ್ಡ್ ಪ್ಲೇ ಮಾಡೋದು ಅಥವಾ ಸ್ಕ್ರೀನ್ ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳೋದು ಅಲ್ಲ ಅನ್ನೋದು ನನ್ನ ತಲೆಯಲ್ಲಿದ್ದಂಥ ಕಾನ್ಸೆಪ್ಟು. ಹಾಗಾಗಿ ಹೊರಗಡೆಯಿಂದನೇ ನಾನು ಆ ಥರ ಪ್ರಿಪೇರ್ ಆಗೇ ಹೋಗಿದ್ದೆ. ನಾನಾಗಿರಬೇಕು. ಇಷ್ಟು ವರ್ಷ ಸಿರಿನ ಪಾತ್ರಗಳ ಮೂಲಕನೇ ನೋಡಿರೋ ಜನಕ್ಕೆ ನಿಜವಾದ ಸಿರಿ ಹೇಗಿರ್ತಾರೆ, ಅವ್ರ ರಿಯಲ್ ಕ್ಯಾರೆಕ್ಟರ್ ಏನು ಅನ್ನೋದು ತೋರಿಸ್ಬೇಕು ಅನ್ನೋದೇ ಇತ್ತು. ಗೆಲ್ಲೋದು ಬಿಡೋದು ಇದಕ್ಕಿಂತ ನನಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿಂದ ನಾನು ಹೇಗೆ ಹೋದ್ನೋ ಹಾಗೆ ವಾಪಸ್ ಬರಬೇಕು ಅಂತಲೂ ಅಂದ್ಕೊಂಡಿದ್ದೆ. ಸೊ ಬಹುಶಃ ಅದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತದೆ. ಸಿರಿ ಅವರು ಉಪ್ಪು ಹುಳಿ ಖಾರ ಏನು ತಿನ್ನಲ್ವಾ, ಬರೀ ಸ್ವೀಟ್ ತಿಂತಾರ, ಇಷ್ಟೊಂದು ಸ್ವೀಟ್ ಅಂತ? ಹೌದು, ತುಂಬ ಸ್ವೀಟ್ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಇಲ್ಲ, ನಂದೇನು ಗೊತ್ತಾ, ನಾನು ಪ್ರತಿ ಕಡೆ ಕೂಗಾಡೋದು ಅಥವಾ ಸುಮ್ಮನೆ ನನ್ನ ಒಪಿನಿಯನ್ಸ್ನ ತುರ್ಕೋದು ನನಗೆ ಇಷ್ಟ ಆಗೋದಿಲ್ಲ. ಬಹಳಷ್ಟು ಕಡೆ ನೀವು ನೋಟಿಸ್ ಮಾಡಿದಾಗೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇತ್ತೋ, ಎಲ್ಲೋ ಒಂದು ಕಡೆ ನನ್ನ ವಾಯ್ಸ್ ರೇಸ್ ಆಗಬೇಕಿತ್ತು ಅಂದ ಕಡೆ ನಾನು ವಾಯ್ಸ್ ರೇಸ್ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ನನ್ನ ಒಪಿನಿಯನ್ ಬೇಕಾಗತ್ತೆ ಅಂದಾಗ ಹೋಗಿ ಅವ್ರ ಹತ್ರ ಕೂತು ಮಾತಾಡಿದ್ದು ಇದೆ. ಹಾಗಾಗಿ ಎಲ್ಲ ಕಡೆ ನಾನು ಆಕ್ಯುಪೈಡ್ ಆಗಿರಲಿಲ್ಲ. ಯಾವ ಥರ ವಾಯ್ಸ್ ರೇಸ್ ಮಾಡೋ, ನೀವೇನು ಹೇಳಿದ್ರಿ ಸ್ವೀಟ್ ಅಂತ, ಹಾಗಿರಲಿಲ್ಲ. ನನ್ನ ಅಪ್ರೋಚೇ ಹಾಗಿರುತ್ತೆ. ಎಲ್ಲರೂ ನನ್ನ ಡಿಗ್ನಿಟಿ ಅಂತಿದ್ರು, ಬಿಕಾಸ್ ನನ್ನ ಅಪ್ರೋಚೇ ಹಾಗಿರುತ್ತೆ. ನಾನು ಹಾಗೆ ಮಾತಾಡ್ತೀನಿ. ತೀರಾ ಎಕ್ಸ್ಟ್ರೀಮ್ ಹೋದಾಗ್ಲೇ ನನ್ನ ವಾಯ್ಸ್ ರೇಸ್ ಆಗೋದು ಅಥವಾ ಕೂಗಾಡೋದು ಆ ಥರದ್ದು ಮಾಡ್ತೀನಿ ಹೊರತು, ಇನ್ನು ಮಿಕ್ಕಿದ ವಿಷಯದಲ್ಲೆಲ್ಲ ಮಾತಾಡುವಾಗ ನನ್ನ ಕಾನ್ವರ್ಸೇಷನ್ಸ್ ಯಾವಾಗಲೂ ಹೀಗೆ ಇರುತ್ತೆ. ಸೊ ಅದು ಸ್ವೀಟ್ ಏನೂ ಮಾಡೋಕ್ಕಾಗಲ್ಲ, ದಟ್ ಇಸ್ ಮೈ ನೇಚರ್. ಹಾಗಾಗಿ ಆಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ. ಅಫ್ಕೋರ್ಸ್ ಅಲ್ಲಿ ಇರೋವಂಥ ಕಂಟೆಸ್ಟೆಂಟ್ಗಳಲ್ಲಿ ನೀವು ಸೀನಿಯರ್ ಆ್ಯಸ್ ಎ ಕಲಾವಿದೆ ಆಗಿ, ಸೊ ಆಗಿದ್ದಾಗ ಅದೇ ರೀತಿ ಆಟವನ್ನು ಆಡಬೇಕಾಗುತ್ತೆ. ಇದು ನಿಮಗೆ ಜೀವನದ ಅಲ್ಲಿ ಕಲಿಸಿದ ಪಾಠಗಳ ಅಲ್ಲಿ ನೀವಿದ್ದಿದ್ದು? ಹೌದು, ಆ್ಯಕ್ಚುಲಿ ಬಹಳಷ್ಟು ಇನಿಷಿಯಲ್ ಡೇಸಲ್ಲಿ ತುಂಬ ಬೇಗ ಸಿಟ್ ಮಾಡ್ಕೊಳ್ಳೋದು, ಅಪ್ಸೆಟ್ ಆಗಿಬಿಡೋದು, ನಂಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗಿಬಿಡೋದು. ಅಪ್ಸೆಟ್ ಆಯಿತು ಅಂದರೆ ಒಂದೊಂದು ದಿನ ನಾನು ಯಾರ ಹತ್ರನೂ ಮಾತಾಡ್ತಾನೆ ಇರಲಿಲ್ಲ. ಆದರೆ ಆ್ಯಸ್ ಯು ಸೆಡ್, ಅನುಭವ ಆಗ್ತಾ ಜನರನ್ನ ಮೀಟ್ ಮಾಡ್ತಾ ಪ್ರತಿ ಹೆಜ್ಜೆಲೂ ನಾವು ಕಲಿತಾ ಹೋಗ್ತೀವಿ. ಎಷ್ಟೇ ಸೀನಿಯರ್ಸ್ ಅಂದ್ರೂ ಎವ್ರಿ ಡೇ ಒಂದಲ್ಲ ಒಂದು ರೀತಿ ಏನಾದರೂ ಒಂದು ಕಲಿತಾ ಇರ್ತೀವಿ. ನನ್ನ ಪೇಷನ್ಸು, ನನ್ನ ಒಂದು ಕಮಿಟ್ಮೆಂಟು, ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಎಥಿಕ್ಸ್ ಏನು ಇಟ್ಕೊಂಡಿರ್ತೀನಿ ಅದೆಲ್ಲ ಹಾಗೇ ಇತ್ತು. ಅದನ್ನು ನಾನಲ್ಲಿ ಅಫ್ಕೋರ್ಸ್ ಅಪ್ಲೈ ಮಾಡಿದೆ ಕೂಡ, ನಾನು ಹಾಗೆ ಇರಬೇಕು ಅಂತ. ಆ್ಯಂಡ್ ತೀರಾ ತಲೆ ಕೆಡಿಸ್ಕೋತಾ ಇಲ್ಲ, ಯಾಕೆಂದರೆ ಲೈಫಲ್ಲಿ ಬಹಳ ಚಿಕ್ಕ ವಯಸ್ಸಲ್ಲೇ ತುಂಬ ವಿಷಯಗಳು ತಲೆಗೆ ಹಾಕ್ಕೊಂಡು ಅಪ್ಸೆಟ್ ಆಗಿದ್ದೆಲ್ಲ ಇದೆ ನಾನು. ಹಾಗಾಗಿ ಆವಾಗಿಂದ ಮನೇಲಿ ನನಗೆ ಹೇಳೋದಷ್ಟೇ, ಯಾವ ವಿಚಾರ ಆದರೂ ಸರಿ ತುಂಬ ತಲೆಗೆ ಹಾಕ್ಕೊಂಡು ಅಪ್ಸೆಟ್ ಆಗಿ ನಮ್ಮ ನೆಮ್ಮದಿನ ನಾವು ಹಾಳು ಮಾಡ್ಕೋಬಾರ್ದು. ಈಗ ರಾತ್ರಿ ಹೋಗಿ ಮಲಗ್ತೀವಿ ಅಂದರೆ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು, ಆ ಥರ ವಾತಾವರಣ ನಾವು ಇಟ್ಕೋಬೇಕು, ಯಾವುದಕ್ಕೂ ತೀರಾ ತಲೆ ಕೆಡಿಸ್ಕೋಬಾರ್ದು ಅಂತ. ಅದೇ ವಿಷಯ ನಾನು ಬಿಗ್ ಬಾಸಲ್ಲೂ ಮಾಡ್ತಿದ್ದೆ. ಬಹಳಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿತ್ತು ಮನೆಯಲ್ಲಿ, ಬಹಳಷ್ಟು ಜಗಳಗಳಾಗ್ತಿತ್ತು, ನನಗೂ ಬೇಜಾರಾಗ್ತಿತ್ತು, ಅಳು ಬರ್ತಿತ್ತು. ಎಲ್ಲ ಮುಗಿದ ಮೇಲೆ ಬೆಡ್ ಮೇಲೆ ನಾನೇ ಫಸ್ಟ್ ಹೋಗಿ ಮಲಗ್ತಾ ಇದ್ದಿದ್ದು. ಲೈಟ್ಸ್ ಆಫ್ ಆಗಿದ ತಕ್ಷಣ ಫಸ್ಟ್ ನಾನು ಹೋಗಿ ಮಲಗ್ತಿದ್ದೆ. ನೆಮ್ಮದಿಯಾಗಿ ನಿದ್ರೆ, ಮತ್ತು ನಾಳೆ ಫ್ರೆಶ್ ಡೇ ಆಗಿರಬೇಕು, ಅದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಡಿಸ್ಟರ್ಬ್ ಆಗಬಾರ್ದು ಅಂತ. ನೀವು ಹೇಳಿದಾಗೆ ಲೈಫಲ್ಲಿ ಈ ಅನುಭವಗಳು ಏನಿರುತ್ತೆ, ಅಟ್ ವೆರಿ ಯಂಗ್ ಏಜ್, ನಾನು ತುಂಬ ಚಿಕ್ಕ ವಯಸ್ಸಲ್ಲೇ ಇಂಡಸ್ಟ್ರಿಗೆ ಬಂದಿರೋದ್ರಿಂದ ಭಾಳಷ್ಟು ಜನರನ್ನ ನೋಡಿದೆ ನಾನು, ಭಾಳಷ್ಟು ಅನುಭವ ಆಯಿತು ನನಗೆ. ಬಟ್ ಬಿಗ್ ಬಾಸ್ ಇಸ್ ಅನದರ್ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ. ಇಟ್ಸ್ ನೈಸ್. ನಿಮ್ಮನ್ನು ಸುದೀಪ್ ಸರ್ ಜೊತೆ ನೋಡಿದಾಗ ಎಲ್ರಿಗೂ ಆ ಹಾಡೇ ನೆನಪಾಗ್ತಾ ಇತ್ತು. ಆವಾಗ ಸಿರಿ ಅವ್ರಿಗೆ ಎಷ್ಟು ಏಜ್ ಅಂತ ತುಂಬಾ ಇನ್ನೋಸೆಂಟಾಗಿ ಕಾಣಿಸ್ತಾ ಇದ್ರು ಆ ಹಾಡಲ್ಲಿ. ಸೊ ಈಗ ಅವ್ರ ಜೊತೆ ನೀವು ಮತ್ತೆ ಸ್ಟೇಜ್ ಅವ್ರ ಜೊತೆ ನಿಂತ್ಕೊಂಡಾಗ ಹೇಗೆ ಅನ್ನಿಸ್ತು? ಅದೆಲ್ಲ ನೆನಪು ಮರುಕಳಿಸ್ತಾ ಆವಾಗ ನೀವೇನಾದರೂ ಅವ್ರ ಜೊತೆ ಮಾತುಕತೆ ಎಲ್ಲ ಆಗ್ತಿತ್ತು ಆವಾಗಲೂ? ಆವಾಗಲೂ ತುಂಬ ಮಾತಾಡ್ತಾ ಇದ್ವಿ. ಸುದೀಪ್ ಸರ್ ಇಸ್ ಅ ಪ್ಯಾಕೇಜ್. ನಾನು ಯಾವಾಗಲೂ ಹೇಳ್ತೀನಿ, ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅವರಂತೂ.
ಮಲ್ಟಿ ಟಾಸ್ಕಿಂಗ್ ಮಾಡುವಂಥ ವ್ಯಕ್ತಿ ಅವರು. ಅವ್ರ ಜೊತೆ ಆವಾಗ ಚಂದು ಮಾಡಿದಾಗಲೇ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಅಲ್ಲಿ ಸೆಟ್ಟಲ್ಲಿ ಬಹಳಷ್ಟು ವಿಷಯಗಳು ನಡೀತಾ ಇತ್ತು. ಅವ್ರು ತರ್ತಾ ಇದ್ದಿದ್ದು ಸ್ವೀಟ್ಸ್ ನೆನಪಿದೆ ನನಗೆ, ಕೂತು ಮಾತಾಡ್ತಾ ಇದ್ದಿದ್ದು ವಿಷಯಗಳು ನೆನಪಿದೆ, ನಾವೆಲ್ಲ ಮಾತಾಡ್ತಿದ್ದೆ ಅವರಷ್ಟು ಅವ್ರು ಮಾನಿಟ್ರ್ ಮಾಡ್ಕೊಳ್ತಾ ಇದ್ದೆಲ್ಲ ನೆನಪಿದೆ ನನಗೆ. ಭಾಳಷ್ಟು ಒಂದು 15 ದಿನನೇ ಅವ್ರ ಜೊತೆ ನಾನು ಕೆಲಸ ಮಾಡಿದೆ, ಹಾಡಿಗೆ ಕೆಲಸ ಮಾಡಿದೆ. ಅದಾದಮೇಲೆ ಒಂದು ಲಾಂಗ್ ಗ್ಯಾಪ್ ಆದಮೇಲೆ ಈಗ ಮತ್ತೆ ಅಲ್ಲಿ ನೋಡಿದಾಗ ನನಗೆ ಅದೇ ಸರ್ನ ನೋಡ್ದಂಗೆ ಅನ್ನಿಸ್ತು ನನಗೆ. ಅವ್ರು ಯಾವುದೂ ಚೇಂಜ್ ಆಗಿರಲಿಲ್ಲ, ಹಾಗೆ ಮಾತಾಡ್ಸಿದ್ರು ನನ್ನನ್ನು, ಆ್ಯಂಡ್ ಹಾಗೆ ವೆಲ್ಕಮ್ ಮಾಡಿದ್ರು ನನ್ನ ಸ್ಟೇಜ್ ಮೇಲೆ. ಆ್ಯಂಡ್ ಆಗ ನಾನು ಒಬ್ಬ ಸೂಪರ್ ಸ್ಟಾರ್ ಜೊತೆಗೆ ವರ್ಕ್ ಮಾಡ್ತಿದ್ದೀನಿ ಅನ್ನೋ ಫೀಲ್ ಇತ್ತು. ಬಿಗ್ ಬಾಸ್ ಆದಮೇಲೆ ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಅನ್ನೋ ಒಂದು ಖುಷಿ ಬಂದ್ಬಿಟ್ಟಿದೆ. ಅಷ್ಟು ಹತ್ತಿರ ಆಗಿದೆ. ಏಕೆಂದರೆ ನಮಗಿದ್ದಂಥ ಒಬ್ಬರೇ ಒಬ್ಬರು ಅಂದರೆ ಅದು ಸುದೀಪ್ ಸರ್. ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ನಾವು ಮೀಟ್ ಮಾಡೋಕ್ಕಾಗ್ತಿದ್ದು, ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗ್ತಾ ಇದ್ದಿದ್ದು. ಹಾಗಾಗಿ ಆಗ ಸೂಪರ್ ಸ್ಟಾರ್ ಆಗಿ ನೋಡ್ತಾ ಇರೋರನ್ನ ಈಗ ನಾನು ಅವ್ರ ಫ್ಯಾಮಿಲಿ ಮೆಂಬರ್, ಅವ್ರ ಫ್ಯಾಮಿಲಿಗೆ ನಾನು ಇನ್ಕ್ಲೂಡ್ ಆಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ಭಾಳ ಖುಷಿ ಆಗುತ್ತೆ. ಅವ್ರು ಕಳಿಸಿದ ಊಟ ಎಲ್ಲನೂ ಇಟ್ ವಾಸ್ ಲೈಕ್ ಅ ಫ್ಯಾಮ್ಲಿ, ಯಾರಿಗೋ ನಮ್ಮ ಮನೆಯಿಂದ ಕಳಿಸಿದಾರಪ್ಪ ಅನ್ನೋ ಅಷ್ಟೇ ಖುಷಿ ಆಗ್ತಿತ್ತು. ಸೊ ತುಂಬ ಇನ್ನೂ ಒಂದಷ್ಟು ಇಷ್ಟು ವರ್ಷ ಚಂದುನ ಚರಿಷ್ ಮಾಡ್ತಾ ಬರ್ತಾ ಇದ್ದೆ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದು. ಈಗ ಬಿಗ್ ಬಾಸ್ನ ಮತ್ತೆ ನಾನು ಹಾಗೆ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಬೋದು. ಅಷ್ಟು ಖುಷಿಯಾಗಿದೆ ನಮಗೆ. ನಿಮ್ಮ ಲೈಫ್ನಲ್ಲಿ ಅಮ್ಮನ ಪಾತ್ರ ಎಷ್ಟು ಮುಖ್ಯ? ಬಿಕಾಸ್ ಅಮ್ಮ ಎಲ್ಲೂ ಬರಲಿಲ್ಲ ಬಿಗ್ ಬಾಸ್ನಲ್ಲಿ ಇರಬೇಕಿದ್ರೆ ನೀವು ಯಾವಾಗಲೂ ನೆನಪು ಮಾಡ್ಕೊಂಡು ಅಳ್ತಾ ಇದ್ರಿ. ಈಗ ನೋಡ್ತಾ ಇದ್ರೆ ನೀವು ಇಂಟರ್ವ್ಯೂ ಕೊಡ್ತಾ ಇದ್ರೆ ಫುಲ್ ಸ್ಮೈಲು ಅವ್ರ ಫೇಸಲ್ಲಿ, ಏನಂದ್ರು ಬಂತು ಮಾಡ್ಕೊಟ್ಟು. ಅವ್ರು ಕಾಯ್ತಾ ಇದ್ರು ನನಗೋಸ್ಕರ. ಅಲ್ಲಿ ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ಟಿದ್ರು ನಾನು ಬರೋ ದಿನ. ಕಾಯ್ತಾ ಇದ್ರು ಯಾವಾಗ ಹಗ್ ಮಾಡ್ತೀನೋ ಅಮ್ಮನ ಅಂತ. ಖುಷಿಯಾಗಿತ್ತು ನನಗೆ. ಆ್ಯಂಡ್ ಶಿ ವಾಸ್ ಹ್ಯಾಪಿ. ಅವ್ರಿಗೇನಾಯ್ತು ಗೊತ್ತಾ, ಹೊರಗಡೆ ಎಲ್ಲ ಅಭಿಪ್ರಾಯ ಕೇಳಿದಾಗ ಆ ಕಪ್ ಅನ್ನೋದಿಲ್ಲ ಅಷ್ಟೇ ಹೊರತು ಬಿಗ್ ಬಾಸ್ ಕಪ್ ಅಂತ ಏನಿದೆಯೋ ಅದು ಇಲ್ಲ. ಆದರೆ ಮನಸ್ಸನ್ನ ಗೆದ್ದಿದ್ಯಾ, ನನಗೆ ಅದೇ ಖುಷಿ ಅಂತ ಹೇಳಿದ್ರು. ನೀನು ಹೇಗೆ ಕ್ಲೀನಾಗಿ ಹೋದ್ಯೋ, ನೀನು ಹಾಗೆ ಅದೇ ಇದರಲ್ಲೇ ವಾಪಸ್ ಬಂದಿದ್ಯಾ, ನಮ್ಗೆ ಆ ಖುಷಿ ಇದೆ, ನಿನ್ನ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ರು ಅಮ್ಮ. ಅಫ್ಕೋರ್ಸ್ ಅಮ್ಮ ಬಹಳಷ್ಟು ವಿಷಯಗಳಲ್ಲಿ ಆನ್ ಸ್ಕ್ರೀನು ಭಾಳ ಕಡಿಮೆ ಇರ್ತಾರೆ, ಆಫ್ ಸ್ಕ್ರೀನ್ ಕೆಲಸ ಮಾಡೋರು ಬಹಳಷ್ಟು ಜನ ಇರ್ತಾರೆ. ಹಾಗೆ ನಮ್ಮ ತಾಯಿ ಕೂಡ. ನಾನು ಆನ್ ಸ್ಕ್ರೀನ್ ಎಷ್ಟು ಚೆನ್ನಾಗಿರ್ತೀನೋ, ಏನು ಮಾಡ್ತೀನೋ ಅದಕ್ಕೆಲ್ಲ ಕಾರಣ ಅಮ್ಮ ಕೂಡ. ಸೊ ಅಮ್ಮ ಇಸ್ ಆಲ್ವೇಸ್ ಅಮ್ಮ. ಅದು ಅವ್ರಿಗೆ ಗೊತ್ತು, ನಾನು ಇಲ್ಲಿ ಹೇಳಬೇಕು ಅನ್ನೋದು ಏನಿಲ್ಲ, ಅವ್ರಿಗೆ ಆಲ್ರೆಡಿ ಅದು ಗೊತ್ತಿರೋ ವಿಷಯ. ಸೊ ನನಗೆ ನನ್ನ ಅಮ್ಮನೇ ಪ್ರಪಂಚ. ಓಕೆ ಸರಿ ಮ್ಯಾಮ್, ಬಿಗ್ ಬಾಸಲ್ಲಿ ಕೆಲವರು ತುಂಬಾ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ದಾರೆ, ಕೆಲವರು ಸಿಂಪತಿ ಕಾರ್ಡು ಅದು ಇದು ವುಮೆನ್ ಕಾರ್ಡ್ಸ್ ಎಲ್ಲ ಪ್ಲೇ ಮಾಡ್ತಿದ್ದಾರೆ ಅಂಥದ್ದು. ಸೊ ಇದನ್ನೆಲ್ಲ ನೋಡಿದಾಗ ಕೆಲವರು ಹೇಳೋದೇನು ಅಂದರೆ ಯಾವುದೇ ರೀತಿ ಅಂದರೆ ಅಗ್ರೆಸಿವ್ ಆಗಿರ್ಬೋದು, ಯಾವುದೇ ಕಾರ್ಡ್ನ ಪ್ಲೇ ಮಾಡದೆ ಆಟ ಆಡಿದ್ದು ಅಂತ ಅಂದರೆ ನಮಗೆ ನೋಡಿದ್ದಾಗೆ ಅದು ಸಿರಿ ಮ್ಯಾಮ್ ಒಬ್ಬರೇ. ಸೊ ಅವರು ಈ ಬಿಗ್ ಬಾಸ್ಗೆ ವಿನ್ನರ್ ಆಗಬೇಕಾಗಿತ್ತು. ಯಾಕಂದರೆ ಇಲ್ಲಿ ವ್ಯಕ್ತಿತ್ವ ಗೆಲ್ಲೋದು. ಸೊ ಕೆಲವ್ರ ಪ್ರಕಾರ ಯಾರದೇ ವ್ಯಕ್ತಿತ್ವ ಯಾರಿಗೂ ಇಷ್ಟ ಆಗಿಲ್ಲ, ಒಬ್ರದ್ದು ಇಷ್ಟ ಆಗಿದ್ದು ಅದು ಸಿರಿ ಮ್ಯಾಮ್ದು. ಥ್ಯಾಂಕ್ ಯು. ಅದಕ್ಕೆ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ವ್ಯಕ್ತಿತ್ವ ಅದೇ ಹೇಳಿದ್ನಲ್ಲ, ಬಿಗ್ ಬಾಸ್ ಅಂದ್ರೇ ವ್ಯಕ್ತಿತ್ವ ಆಗತ್ತೆ. ಬಟ್ ಅಲ್ಲಿ ಕಾರ್ಡ್ ಪ್ಲೇ ಮಾಡಿದ್ರು ಮತ್ತೊಂದು ಅಂತ ನನಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿರೋದ್ರಿಂದ ನಿಮಗೆ ಹೊರಗಡೆಯಿಂದ ನೀವು ನೋಡೋಷ್ಟು ನಾವು ನೋಡೋಕ್ಕಾಗೋದಿಲ್ಲ. ನಿಮಗೆ 24 hours ಕಾಣ್ತಿರುತ್ತೆ. ನಾವು ಅಲ್ಲಿ ಎಲ್ಲಿರ್ತೀವೋ ಅಷ್ಟು ಮಾತ್ರ ನಮಗೆ ವಿಷಯ ಗೊತ್ತಿರುತ್ತೆ. ಹಾಗಾಗಿ ನನಗೆ ಐ ಡೋಂಟ್ ನೋ ದಟ್ ವಿಮೆನ್ ಕಾರ್ಡ್ ಅಥವಾ ಬೇರೆ ಒಂದು ಕಾರ್ಡ್ಸೋ ಅಥವಾ ಬೇರೆ ಒಂದು ಸಿಂಪತಿನೋ ಬೇರೆ ಒಂದು ಅಗ್ರೆಸಿವ್ನೆಸ್ಸೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿನ ವಾತಾವರಣ ಏನಾಗ್ತಾ ಇರುತ್ತೆ ಅಂದರೆ ಅದು ಹೀಟಪ್ ಆಗ್ತಾನೇ ಇರುತ್ತೆ. ಇದು ಮುಗೀತು ಅಂದ ತಕ್ಷಣ ಇನ್ನೊಂದೇನೋ ಶುರು ಆಗುತ್ತೆ. ಸರಿಪ್ಪ ಇದೆಲ್ಲ ಆಯಿತು, ಎಲ್ಲ ಕಾಂಪ್ರಮೈಸ್ ಆದ್ವಿ, ನಗ್ನಗ್ತಾ ಇದ್ದೀವಿ ಅಂದರೆ ಮತ್ತೆ ಇನ್ನೊಂದೇನೋ ಶುರು ಆಗುತ್ತೆ. ಇಟ್ ಇಸ್ ಸಮಥಿಂಗ್ ಲೈಕ್ ಒಂದು 100 ವರ್ಷದ ಜೀವನ, ನಮ್ಮ ಜೀವನ ಏನಿರುತ್ತೋ ಒಂದು 100 ದಿನದಲ್ಲಿ ತಂದು ಹಾಕೋ ಥರನೇ ಇರುತ್ತೆ. ಹಾಗಾಗಿ ಯಾರೂ ಬ್ಲೇಮ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ ನನಗೆ, ಸ್ಪೆಷಲಿ ಬೀಯಿಂಗ್ ಅ ಕಂಟೆಸ್ಟೆಂಟ್. ಹಾಗಾಗಿ ಐ ಡೋಂಟ್ ಥಿಂಕ್ ಸೊ. ಬಟ್ ನೀವು ಹೇಳ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ ನನಗೆ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಲಾಡ್ ಪ್ರಥಮ ಅವ್ರು ಕೂಡ ಇವಾಗ ಫೋನ್ ಮಾಡಿದ್ರು, ನಿಮಗೆ ಏನು ಹೇಳಿದ್ರು? ಅವರು ಅದನ್ನೇ ಹೇಳಿದ್ರು, ಆ್ಯಕ್ಚುಲ್ ವಿನ್ನರ್ ನೀವು ಅಂತಲೇ ಹೇಳಿದ್ರು. ಆ್ಯಂಡ್ ಬಹಳಷ್ಟು ವಿಷಯಗಳನ್ನ ಹೇಳಿದ್ರು. ನೀವು ಕಿರುತೆರೆ ಸೂಪರ್ ಸ್ಟಾರು ಅದು ಇದಂತೆಲ್ಲ ಬಹಳಷ್ಟು ಅವ್ರಿಗೆ ಬಹಳ ಇಷ್ಟ ಆಗ್ತೀನಿ ನಾನು. ಕ್ರಶ್ ಅಂತ ಹೇಳ್ತಾರೆ. ಆ್ಯಂಡ್ ಅವರು ಸಿನಿಮಾ ಒಂದು ಆ್ಯಕ್ಚುಲಿ ಮಾಡಬೇಕಿತ್ತು, ಅಪ್ರೋಚ್ ಮಾಡಿದರು, ಬಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಮನೆ ಒಳಗೆ ನನ್ನನ್ನು ನೋಡಿ ಅವ್ರಿಗೆ ತುಂಬ ಖುಷಿ ಆಗಿಬಿಟ್ಟಿತ್ತು. ಅದೇ ಹೇಳಿದ್ರು, ಇನ್ನೊಂದು ನೀವು ಒಂದು ಸ್ವಲ್ಪ ಅಗ್ರೆಸಿವ್ ಆಗಿಬಿಟ್ಟಿದ್ರೆ ಸಾಕಾಗಿತ್ತು. ಅದಕ್ಕೆ ನಾನು ಹೇಳಿದೆ, ಯಾರಾದರೂ ಡೈರೆಕ್ಟ್ರ್ ನನಗೆ ಆ್ಯಕ್ಷನ್ ಕಟ್ ಹೇಳಿದಿದ್ರೆ ಬಹುಶಃ ಆ್ಯಕ್ಟ್ ಮಾಡ್ತಿದ್ದೆ ನಾನು. ಯಾಕೆಂದರೆ ನೀವೊಂದು ಕ್ಯಾರೆಕ್ಟರ್ ಅಂತ ಕೊಟ್ಟಾಗ ಐ ಕ್ಯಾನ್ ಡೂ ಎನಿಥಿಂಗ್. ಆ ಥರ ನನ್ನ ಒಂದು ಮೈ ಕ್ಯಾರೆಕ್ಟರ್ ಇಸ್ ಲೈಕ್ ದ್ಯಾಟ್. ಸೊ ಸುಮ್ಮನೆ ಕಿರ್ಚಿ ಅಂದರೆ ನನ್ನ ಕೈಯಲ್ಲಿ ಆಗೋದಿಲ್ಲ. ಆ್ಯಂಡ್ ಅಲ್ಲಿ ಏನಾಗ್ತಿತ್ತು ಅಂದರೆ ಎಲ್ಲ ಕಡೆ ಸಮಾಧಾನ ಮಾಡೋದೇ ಆಗ್ತಿತ್ತು ನನಗೆ. ನೀವು ಸಮಾಧಾನ ಮಾಡೋಕ್ಕೆ ಯಾಕೆ ಹಿಂಗೆ ಮಾಡ್ತಿದ್ದೀರಿ, ನೀವು ಮಾಡ್ಕೊಳ್ಳಿ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಟಾಸ್ಕ್ ಮುಂದುವರ್ಸೋಣ, ಗೇಮ್ ಮುಂದುವರ್ಸೋಣ, ಆಡಬೇಕಲ್ವ, ಈ ಥರದ್ದಲ್ಲೇ ಟೈಮ್ ಆಗೋಗ್ತಾ
ಆಯಿತು. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಗೆ ಇಲ್ಲಿ 1.5 hours ನಿಮ್ಗೆ ಏನು ತೋರಿಸ್ತಾರೋ 1.5 ಗಂಟೆ ಅವರು ಒಂದು ಸಿನಿಮಾ ಥರ ಪ್ಯಾಟ್ರನ್ ರೆಡಿ ಮಾಡ್ಕೋಬೇಕಾಗತ್ತೆ. ಬಹುಶಃ ಅಲ್ಲಷ್ಟು ನಾನು ಕಾಣಿಸ್ಕೊಳ್ಳಿಲ್ವೇನೋ ಅಂತ ಅನಿಸುತ್ತೆ. ಬಹಳಷ್ಟು ಕಡೆ ನನ್ನ ಒಪಿನಿಯನ್ಸ್ನ ನಾನು ಹೇಳಿದ್ದೀನಿ, ಅದನ್ನು 24 hours ಲೈವಲ್ಲಿ ನೋಡಿದರೆ ಬಹುಶಃ ಗೊತ್ತಾಗಿರತ್ತೆ. ಹಾಗಾಗಿ ಪ್ರಥಮ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನನಗೆ. ಸೊ ಎಲ್ಲ ಕಡೆಯಿಂದ ಇದು ಬರ್ತಾ ಇದ್ರೆ ನಾನು ಇನ್ನೂ ಬ್ಲಶ್ ಜಾಸ್ತಿ ಆಗ್ತಾ ಇದ್ದೀನಿ, ನನ್ನ ಸ್ಮೈಲ್ ಇನ್ನೂ ದೊಡ್ಡದಾಗ್ತಾ ಇದೆ. ಯಾವಾಗ್ಲೂ ನಾನು ನಗ್ನಾಗ್ತಾನೆ ಇರ್ತೀನಿ, ಬಟ್ ಈಗ ಇನ್ನೂ ಜಾಸ್ತಿ ಒಳಗೆ ತುಂಬ ಖುಷಿ ಆಗ್ತಾ ಇದೆ ಈ ಪಾಸಿಟಿವ್ ಕಮೆಂಟ್ಸ್. ಪ್ರಥಮ ಅವ್ರು ಒಂದು ಕ್ಲೂ ಕೊಡ್ತಾರೆ ಆಕ್ಚುಲಿ, ನೀವು ಸಿನಿಮಾ ನಾಯಕಿ ತರ ಆಟ ಆಡಿ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದ್ ಕಡೆ ಅದ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ನನ್ಗೆ ಅನ್ನಿಸ್ತಾ ಇತ್ತು ನಿಮ್ಮನ್ನ ನೋಡಿದಾಗ. ಇಲ್ಲ ಅವ್ರಿಗೆ ಅದೇ ಅವರು ಅದನ್ನೇ ಹೇಳಿದ್ದು, ಎಲ್ಲೋ ಒಂದು ಕಡೆ ಒಂಚೂರು ರೇಸ್ ಮಾಡಿದಿದ್ರು ಬಹುಶಃ ನೀವೇ ಆಗ್ಬಿಡ್ತಿದ್ರಿ ಅನ್ನೋದು ಬರ್ತಾ ಇತ್ತು ಮಾತು. ಅದೆಲ್ಲ ಕಡೆಯಿಂದನೂ ಬಂತು. ಬಟ್ ನನಗೇನು ಅನಿಸ್ತಿತ್ತು ಅಂದರೆ ಅಲ್ಲಿ ಅವಶ್ಯಕತೆ ಇಲ್ಲ ಅಂದಾಗ ನಾನು ಯಾಕೆ ಸುಮ್ಮನೆ ಕಿರ್ಚ್ಲಿ ಅನ್ನೋದು ನನ್ನ ಒಂದು ಪಾಯಿಂಟ್ ಆಗಿತ್ತು. ಆ್ಯಂಡ್ ನಾನಲ್ಲಿ ಏನೂ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಾನಾಗೇ ಇರಬೇಕು ಅಂತ ಹೋದವಳು ನಾನು ಅದನ್ನು ಇಲ್ಲಿ ನಾನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನಾನು ಹಂಗೆ ಮಾಡಿದ್ರೆ ನನಗೆ ನನ್ನ ಮನಸ್ಸಾಕ್ಷಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಆ ಒಂದು ಆ ಲೈನ್ ತಗೊಳ್ಳೇ ಇಲ್ಲ. ನಾನು ಎಲ್ಲಿ ಅವಶ್ಯಕತೆ ಇತ್ತೋ ಇಲ್ಲಿ ನಾನು ಮಾತಾಡಲೇಬೇಕು ಅಂದಾಗ ಅಷ್ಟೇ ನಾನು ಮಾತಾಡ್ತಾ ಇದ್ದೆ. ಆ್ಯಂಡ್ ಅಫ್ಕೋರ್ಸ್ ನಂದು ವೇ ಆಫ್ ಅಪ್ರೋಚೇ ಈ ಥರ ಇರುತ್ತೆ. ನಾನು ಓವರಾಗಿ ಕಿರ್ಚಾಡೋದು ಅದು ಮಾಡೋದಿಲ್ಲ. ನನ್ನ ಡಿಗ್ನಿಟಿಯಾಗೇ ನೀಟಾಗೇ ಮಾತಾಡ್ತೀನಿ. ಹಾಗಾಗಿ ಬಹುಶಃ ಅವ್ರಿಗೆ ಆ ಥರ ಫೀಲ್ ಆಗಿರುತ್ತೆ. ಸೊ ತುಕಾಲಿ ಬಗ್ಗೆ ಒಂದು ನೀವು ರೆಬಲ್ ಆಗಿ ಮಾತಾಡ್ತೀರಾ. ಸೊ ಅದನ್ನ ನೋಡಿದಾಗ ಅವತ್ತು ಟ್ವಿಟರಲ್ಲಿ ಮೇ ಬಿ ಎಲ್ಲ ಕಡೆ ನೀವೇ ಇದ್ರಿ ಅಂತ ಅನ್ಸುತ್ತೆ, ಬಿಗ್ ಬಾಸ್ ಪೇಜಲ್ಲಿ. ಇವತ್ತು ಸಿರಿ ಮೇಡಮ್ ಮಾತಾಡಿದ್ದು ತುಂಬಾ ಇಷ್ಟ ಆಯಿತು ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಆ ರೆಬಲ್ನೆಸ್ ನಿಮ್ಮಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ರು ಜನ. ಸೊ ಯಾಕೆ ಅವತ್ತು ಆ ಥರ ಆಯಿತು ಅಂತ ಅಂದರೆ ಆವತ್ತು ಅದೇ ನಾ ಹೇಳಿದ್ದೆ, ಆ ವೇದಿಕೆ ನನಗೆ ಸಿಕ್ತು. ಅಲ್ಲಿ 2 ವಿಷಯ ಇತ್ತು. ಒಂದು ಪ್ರತಾಪ್ ವಿಷಯ ಇತ್ತು ನನ್ನ ಹತ್ರ ಮಾತಾಡೋದಕ್ಕೆ, ಇನ್ನೊಂದು ತುಕಾಲಿ ಸಂತೋಷ್ ಅವ್ರದ್ದಿತ್ತು. ತುಕಾಲಿ ಸಂತೋಷ್ ಅವ್ರದ್ದು ನಂದು ಫಸ್ಟ್ ವೀಕಿಂದ ನಡೀತಾ ಇರೋಂಥ ವಿಷಯ. ನಾನು ಅವ್ರನ್ನ ಡೈರೆಕ್ಟಾಗೆ ಹೇಳಿದೆ, ನೀವು 2 ಮುಖ ಇಟ್ಕೊಂಡು ಮಾತಾಡ್ತೀರಾ ಅಂತ ನನಗನ್ಸುತ್ತೆ ಅಂತ. ಅವರು ಇಲ್ಲ ಮೇಡಮ್ ನಿಮ್ಗೆ ಯಾಕೆ ಹಂಗೆ ಅನಿಸ್ತಿದೆ, ದೇವರಾಣೆಗೂ ನಾನು ಹಿಂದೆ ಏನು ಮಾತಾಡಿಲ್ಲ ಅದು ಇದು ಅಂತ ಅಂದರು. ಬಟ್ ಬಂದ ಪ್ರತಿಯೊಬ್ಬರು ಗೆಸ್ಟು ನನಗೆ ಅಂತಲ್ಲ ಎಲ್ರಿಗೂ ಹಿಂಟ್ ಕೊಡೋರು, ಇನ್ಕ್ಲೂಡಿಂಗ್ ಮಾನಸ್ ಅವರು, ಸಂತೋಷ್ ಅವ್ರ ವೈಫ್. ಅವರು ಕೂಡ ಮೇಡಮ್ ನೀವು ಮನೆಗೆ ಹೋಗಿ ನೋಡಿ ಎಪಿಸೋಡ್ಸು ಹಿಂದೆ ಏನು ಮಾತಾಡಿದ್ದಾರೆ ಅಂತ. ಸೊ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾನೆ ಇರಲಿಲ್ಲ. ಆ ವೇದಿಕೆ ಅಂತ ಸಿಕ್ಕಿದಾಗ ನಾನು ಆ ವೇದಿಕೆನ ಉಪಯೋಗಿಸ್ಕೊಂಡೆ. ಲೈಕ್ ಮಾತಾಡಬೇಕು, ಇವ್ರಿಗೆ ಹೇಳಬೇಕು ವಿಷಯ, ಅಥವಾ ನಾನೇ ತಪ್ಪು ತಿಳ್ಕೊಂಡಿದ್ರೆ ಅವ್ರು ಅದನ್ನು ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಅಂತ. ಬಟ್ ಅವ್ರು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರಲಿಲ್ಲ. ಆಲ್ ಆಫ್ ಅ ಸಡನ್ ರೇಸ್ ಆಗಿ ಏನಾಗ್ತಿದೆ ಗೊತ್ತಾ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ್ರು ಅಂತಾರಲ್ಲ, ಹಾಗಾಗೋಯ್ತು. ನಾನು ಹೇಳಿದ್ದು ಅವ್ರು ಟ್ರಿಗರ್ ಆಗ್ತಾನೆ ಹೋದರು. ಅಲ್ಲಿ ನಾನು ಮಾತಾಡಲೇಬೇಕು. ಅಲ್ಲಿ ನಾನು ಕ್ವೈಟ್ ಆಗಿಬಿಟ್ಟೆ ಅಂದರೆ ತಪ್ಪು ನಂದಾಗ್ಬಿಡತ್ತೆ. ಸೊ ಹಂಗಾಗಿ ಆ ವಿಷಯ ಹಂಗೆ ಬಂತು. ಆಮೇಲೆ ಇನ್ನೊಂದು ಟಾಸ್ಕ್ ಅಂತ ತೊಗೊಂಡಾಗ ಅಲ್ಲಿ ಎಲ್ಲರೂ ಅಗ್ರೆಸಿವ್ ಆಗಿ ಪ್ರತಾಪ್ನ ಕೆಳಗಡೆ ಬಿದ್ದೋಗ್ಬಿಟ್ಟ, ಉಸಿರಾಡೋಕ್ಕಾಗ್ತಿಲ್ಲ, ನನಗೆ ಇಲ್ಲೆಲ್ಲ ಏಟಾಗಿತ್ತು ಕೂದಲು ಎಲ್ಲಾನು. ಸೊ ಅಲ್ಲಿ ಮಾತಾಡಬೇಕಿತ್ತು, ನಾನು ಅಲ್ಲಿ ಮಾತಾಡಿದೆ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ಎಲ್ಲಿ ಅವಶ್ಯಕತೆ ಇತ್ತೋ, ಎಲ್ಲಿ ನನ್ನ ಒಪಿನಿಯನ್ ಬೇಕು, ಎಲ್ಲಿ ನನ್ನ ವಾಯ್ಸ್ ರೇಸ್ ಆಗಬೇಕು ಅಲ್ಲಿ ಮಾತ್ರನೇ ಮಾಡ್ತಾ ಇದ್ದೆ. ಅನ್ನೆಸೆಸರಿಯಾಗಿ ನನ್ನ ಒಪಿನಿಯನ್ಸ್ನ ನಾನು ಎಲ್ಲೂ ತುರ್ಕಕ್ಕೆ ಹೋಗ್ತಾ ಇರಲಿಲ್ಲ. ಸೊ ತುಕಾಲಿ ಸಂತೋಷ್ ಅವ್ರದ್ದು ಆವತ್ತು ಆ ವೇದಿಕೆ ಇತ್ತು ನನಗೆ, ಹಾಗಾಗಿ ನಾನು ಮಾತಾಡಿದೆ. ಆ ಥರ ಬಹುಶಃ ಜಾಸ್ತಿ ಬಂದಿದ್ದರೆ ಇನ್ನೂ ಜಾಸ್ತಿ ಮಾತಾಡ್ತಿದ್ನೇನೋ. ಸೊ ಇದ್ದ ಒಂದು ಸ್ಪೇಸನ್ನು ನಾನು ಆವತ್ತು ಯೂಸ್ ಮಾಡಿದೆ. ಅಫ್ಕೋರ್ಸ್ ಅದು ತುಂಬಾ ಚೆನ್ನಾಗಿತ್ತು. ಆ ಸ್ಪೇಸ್ ನೀವೆಲ್ಲ ಕಡೆ ಯೂಸ್ ಮಾಡಬೇಕಿತ್ತು ಅಂತ ಅನ್ಸುತ್ತೆ. ಯಾಕಂದರೆ ತುಕಾಲಿ ಅವರು ನಿಮ್ಮಗಳ ಮೇಲೆ, ನಿಮ್ಮಿಬ್ಬರ ಮೇಲೆ, ನಿಮ್ಮ ಮತ್ತು ಭಾಗ್ಯಶ್ರೀ ಮೇಲೆ ಅವಾಗವಾಗ ಮಾತಾಡ್ತಾನೆ ಇರ್ತಾರೆ. ಈವನ್ ವೀಕೆಂಡಲ್ಲೂ ಸುದೀಪ್ ಸರ್ ಮುಂದೆನೂ ಮಾತಾಡ್ತಿರ್ತಾರೆ, ಇವರಿಬ್ರು ನನಗೆ ತುಂಬಾ ಹಿಂಸೆ ಕೊಡ್ತಾರೆ, ಅಂದರೆ ಲೈಕ್ ಟಾರ್ಚರ್ ಕೊಡ್ತಾರೆ ಅಂತ ಎಲ್ಲ ಹೇಳ್ಬಿಟ್ಟು ಜಾಸ್ತಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವಾಗಲೂ ಸಿರಿ ಅವ್ರು ಸ್ಟ್ಯಾಂಡ್ ತಗೋಬೇಕಿತ್ತು ಅನ್ಸುತ್ತೆ. ಯಾಕೆ ತುಕಾಲಿ ಮತ್ತು ನಿಮ್ಮ ಮಧ್ಯೆ ಆ ಥರ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗೋಕ್ಕೆ? ಇಲ್ಲ, ಅವ್ರದ್ದು ಏನಿದೆ ಗೊತ್ತಾ, ಅವರು ಮಾತಾಡ್ಬಿಡ್ತಾರೆ, ಆಮೇಲೆ ತಮಾಷೆಗೆ ಮಾತಾಡಿದೆ ಅಂತಾರೆ. ಇನ್ನೊಂದೇನೋ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತಾರೆ, ಇಲ್ಲ ನನಗೆ ಗೊತ್ತಾಗಲಿಲ್ಲ ಅಂತಾರೆ. ಇನ್ಫ್ಯಾಕ್ಟ್ ಫಸ್ಟ್ ವೀಕಲ್ಲಿ ನನ್ನ ನಾಮಿನೇಟ್ ಮಾಡಿದಾಗ ಅವ್ರು ಹೇಳಿದ್ದು ಅದೇ ಕಾರಣ. ನನಗೆ ಕಾರಣ ಏನೊಂದು ಗೊತ್ತಾಗಲಿಲ್ಲ ಮೇಡಮ್, ನಾನು ಅದಕ್ಕೆ ನಾಮಿನೇಟ್ ಮಾಡಿಬಿಟ್ಟೆ ನಿಮ್ಮನ್ನು ಅಂತ. ಒಂದು 2-3 ಸಲ ಅವ್ರ ಹತ್ರ ಕೂತು ಮಾತಾಡಿದ್ದಿದೆ ನಾನು. ಯಾಕೆ ನೀವು ಹಿಂದೆ ಮಾತಾಡ್ತೀರಾ, ನನ್ನ ಮುಂದೆನೇ ಹೇಳಿ. ನಾನು ಟೀಮ್ ಲೀಡರ್ ಆದಾಗಲೂ ಈ ವಿಷಯ ಬಂತು, ನನ್ನ ಹಿಂದೆ ಅದೊಂದು ಒಂದಷ್ಟೊತ್ತು ಚರ್ಚೆ ಆಗೋಯ್ತು ಮನೆಯಲ್ಲಿ. ಹಿಂಗೆ ಅಂದರು ಸಿರಿ ಮೇಡಮ್ನ, ಹಂಗಂದ್ರು ಅಂತ ನಾನು ಹೋಗಿ ಮಾತಾಡಿ, ಟೀಮ್ ಲೀಡರ್ ಆಗಿ ನಾನು ಜಗಳ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದರೆ ಅವತ್ತು ಟೀಮ್ ಒಂದಾಗಿರಬೇಕಾಗಿತ್ತು ಮುಂದಿನ ಟಾಸ್ಕ್ಗಳಿಗೆ. ಸೊ ಅಲ್ಲಿ ಮಾತಾಡಿ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ನಾನೇ ತಪ್ಪು ತಿಳ್ಕೊಂಬಿಟ್ಟೆ ನಿಮ್ಮನ್ನು ಅಂತ. ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ನೋಡೋ ಅಷ್ಟು ನಾವು ನೋಡಿರಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ನಮ್ಗೆ ಅಷ್ಟೇ ಗೊತ್ತಿರುತ್ತೆ. ಸೊ ನಾನು ಅದನ್ನು ಇಟ್ಕೊಂಡು ಅವ್ರ ಜೊತೆಗೆ ಜಗಳ ಆಡೋದು ಮತ್ತೊಂದು ಮಾಡಿದ್ರೆ ಇಟ್ ವೋಂಟ್ ಲುಕ್ ನೈಸ್ ಅನ್ನೋದು ನನ್ನ ತಲೆಯಲ್ಲಿರ್ತಿತ್ತು. ಆ್ಯಂಡ್ ಸುದೀಪ್ ಸರ್ ಒಂದ್ಸಲ ವೀಕೆಂಡಲ್ಲಿ ಹೇಳಿದರು,
ಯಾವುದಕ್ಕೆ ಮಾತಾಡಬೇಕು ಅದಕ್ಕೆ ಮಾತಾಡಿ, ಯಾವುದಕ್ಕೆ ಒಪಿನಿಯನ್ ಕೊಡಬೇಕು ಅದಕ್ಕೆ ಕೊಡಿ, ಇನ್ನು ಕೆಲವನ್ನ ಇಗ್ನೋರ್ ಮಾಡಿ ಅಂತ. ಸೊ ನನಗೆ ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ್ ಅವ್ರು ಮಾಡ್ತಾ ಇದ್ದದನ್ನ ಐ ಫೆಲ್ಟ್ ಲೈಕ್ ಇಗ್ನೋರಿಂಗ್. ನಾನು ಅದನ್ನು ಅವಿನಾಶ್ ಮುಂದೆನೇ ಹೇಳಿದೆ. ಈಗ ತುಕಾಲಿ ಅವ್ರನ್ನ ನಾಮಿನೇಟ್ ಮಾಡಿ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ ಅವರನ್ನು ಅಂತ ಅವ್ರ ಮುಂದೆನೇ ಹೇಳಿದ್ದೀನಿ. ನಾನು ಯಾವುದೂ ನನ್ನ ಒಪಿನಿಯನ್ಸ್ನ ಹೈಡ್ ಮಾಡ್ಕೊಳ್ಳೇ ಇಲ್ಲ, ಓಪನ್ ಆಗಿ ಅವ್ರವ್ರ ಮುಂದೆನೇ ಹೇಳಿಬಿಟ್ಟಿದ್ದೀನಿ. ಇವರು ವಿಷಯದಲ್ಲಿ ನಾನು ಇಗ್ನೋರ್ ಮಾಡ್ತಾ ಬಂದೆ. ತುಕಾಲಿ ಸಂತೋಷ್ ಅವ್ರು ಏನೇ ಹಿಂದ್ಗಡೆ ಮಾತಾಡಿದೆ ಹೇಳ್ತಾನೆ ಇದ್ದಾರೆ. ನಾನು ಆ್ಯಕ್ಚುಲಿ ಎಪಿಸೋಡ್ಸ್ ನೋಡಲಿಲ್ಲ ಅವ್ರು ಮಾತಾಡಿದ್ದು, ಬಿಕಾಸ್ ಐ ಡೋಂಟ್ ವಾಂಟ್ ಟು ಕ್ಯಾರಿ ಆಲ್ ದೋಸ್ ಥಿಂಗ್ಸ್. ಅವ್ರು ಹಿಂಗೆ ಮಾತಾಡ್ಬಿಟ್ರು ನನ್ನ ಬಗ್ಗೆ, ಇನ್ನು ಹಂಗೆ ಮಾತಾಡ್ಬಿಟ್ರು ಅಂತ. ಒಂದೇ ಇಂಡಸ್ಟ್ರಿಲಿದ್ದೀವಿ, ನಾಳೆ ಮತ್ತೆ ಸಿಕ್ಕಿದಾಗ ನಗ್ನಗ್ತಾ ಮಾತಾಡಬೇಕು, ಅದನ್ನೆಲ್ಲ ತಲೆಗೆ ಹಾಕ್ಕೊಂಡ್ಬಿಟ್ಟೆ ಅಂದರೆ ಮತ್ತೆ ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ಐ ಆಮ್ ವೆರಿ ಸೆನ್ಸಿಟಿವ್, ನಂಗೆ ತುಂಬ ಹರ್ಟ್ ಆಗಿಬಿಡುತ್ತೆ. ಹಾಗಾಗಿ ನನಗೆ ಅದನ್ನೆಲ್ಲ ತುಂಬಿಸ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಕೆಲವೊಂದು ವಿಷಯನ ಇಗ್ನೋರ್ ಮಾಡ್ತಾ ಬಂದ್ಬಿಟ್ಟೆ ಆ ಮನೇಲಿ. ಓಕೆ, ನೀವು ತುಂಬ ಸೆನ್ಸಿಟಿವ್. ಅಫ್ಕೋರ್ಸ್ ನಿಮಗೆ ತುಂಬ ಹರ್ಟ್ ಮಾಡಿದ್ದು ಅಂದರೆ ಯಾರು ಮ್ಯಾಮ್ ಬಿಗ್ ಬಾಸ್ ಮನೇಲಿ? ಸಂತೋಷ್ ಅವರೇ, ತುಕಾಲಿ ಸಂತೋಷ್ ಅವರು. ಆ್ಯಂಡ್ ಅವ್ರು ಏನಂತಂದರೆ ಮಾತಾಡ್ಬಿಡೋರು. ನಾವೇನೋ ಮಾತಾಡೋಕ್ಕೆ ಹೋದಾಗ ಇಲ್ಲ ಮೇಡಮ್ ನಾನು ತಮಾಷೆಗೆ ಮಾತಾಡೋದು, ಬಿಟ್ಬಿಡಿ ಅದು ಡಿಸ್ಕಷನ್ನೇ ಬೇಡ ಅಂದ್ಬಿಡೋರು. ಆ್ಯಂಡ್ ಇತ್ತೀಚೆಗಂತೂ ತುಂಬ ಬೇಗ ರಿಯಾಕ್ಟ್ ಮಾಡ್ತಾಯಿದ್ರು. ಅದೆಲ್ಲ ನನಗೆ ಇಷ್ಟ ಆಗ್ತಿರಲಿಲ್ಲ. ಬಟ್ ಅವ್ರ ಕಾಮಿಡಿಗೆ ನಾನು ಅಷ್ಟೇ ನಕ್ಕಿದ್ದೀನಿ, ಅದು ಸುಳ್ಳಲ್ಲ. ಅಷ್ಟೇ ಖುಷಿಯಾಗಿದ್ದೀನಿ, ಅಷ್ಟೇ ನಗಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಅದೊಂದು ಅನಿಸ್ತು. ಆಮೇಲೆ ವಿನಯ್ ವಾಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವ ಗುಂಪಿಗೂ ಸೇರಿರಲಿಲ್ಲ, ನಾನು ಇಂಡಿವಿಜುವಲ್ ಆಗೇ ಇದ್ದೆ. ಸೊ ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗೇ ಇದ್ದರು. ಬಟ್ ಎಲ್ಲೋ ಒಂದು ಕಡೆ ನನ್ನ ಜೊತೆ ಡಿಸ್ಕಸ್ ಮಾಡ್ಬೋದಾಗಿರೋ ವಿಷಯನ ನಾಮಿನೇಷನ್ಸ್ಗೆ ತಂದರು ಅನ್ನೋದೊಂದು ಬೇಜಾರಿತ್ತು. ಬಟ್ ಅಗೇನ್ ನಾನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದೆ, ಈಗ ನಾನು ಇನ್ನೊಬ್ಬರನ್ನ ನಾಮಿನೇಟ್ ಮಾಡ್ತೀನಲ್ವಾ, ಇಟ್ ಈಸ್ ದ ಸೇಮ್ ಪ್ರೋಸೆಸ್. ಸೊ ಅದನ್ನೆಲ್ಲ ನಾನು ತುಂಬ ತಲೆಗೆ ತಗೋಬಾರ್ದು ಅಂತ ಅಂದ್ಕೊಂಡು ಅದಕ್ಕೆ ಅಲ್ಲಿ ಬಿಟ್ಬಿಟ್ಟೆ. ಎಲ್ಲೋ ಒಂದು ಕಡೆ ಇವ್ರು ಹಿಂದೆ ಮಾತಾಡ್ತಿದ್ದಾರೆ, ಅದು ಕಾಮಿಡಿಗೆ ಮಾಡಿದ್ರೆ ಇಟ್ಸ್ ಓಕೆ, ಮಿಮಿಕ್ರಿ ಮಾಡೋದು ಅವ್ರ ಇಷ್ಟ. ಬಟ್ ಇಲ್ಲದೇ ಇರೋ ವಿಷಯಗಳು ಮಾತಾಡೋದು ಅದು ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು. ಬಟ್ ಕೇಳೋಕ್ಕೂ ಆಗಲಿಲ್ಲ ಅಲ್ಲಿ, ಬಿಕಾಸ್ ನನಗೆ ಗೊತ್ತಿಲ್ಲ ಅವ್ರು ಏನು ಮಾತಾಡ್ತಿದ್ದಾರೆ. ಯಾರು ಮುಂದೆ ಬಂದು ಹೇಳೋದಿಲ್ಲ, ಅವರು ಇವ್ರು ಮಾತಾಡಿದ್ರು ಅಂತ ಯಾರೂ ಹೇಳೋದಿಲ್ಲ. ಹಾಗಾಗಿ ನಾನು ಅದೊಂದು ಸ್ವಲ್ಪ ಬೇಜಾರಾಯಿತು. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ನೀವು 1 ವೀಕ್ ಆಯಿತು. ಸೊ ಏನಾದರೂ ನಿಮಗೆ ಯಾರ ಬಗ್ಗೆನಾದರೂ ಎಪಿಸೋಡ್ ನೋಡಿನೋ, ಅದರ್ವೈಸ್ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ವಿಡಿಯೋ ನೋಡಿನೋ, ಯಾರ ಬಗ್ಗೆನಾದರೂ ಒಪಿನಿಯನ್ ಚೇಂಜ್ ಆಯಿತಾ ನಿಮಗೆ? ಒಪಿನಿಯನ್ಸ್ ನಾನೇನು ಚೇಂಜ್ ಮಾಡ್ಕೊಳ್ಳಿಲ್ಲ. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಫ್ಯಾನ್ಸ್ ಇರ್ತಾರೆ, ಅವ್ರದ್ದು ಅಭಿಪ್ರಾಯಗಳಿರುತ್ತೆ, ವೀಕ್ಷಕರಿರ್ತಾರೆ. ಈ ಬಿಗ್ ಬಾಸ್ ಶೋಗೆ ವೀಕ್ಷಕರಿರ್ತಾರೆ, ಅಭಿಮಾನಿಗಳಿರ್ತಾರೆ. ಸೊ ಹಾಗಾಗಿ ನಾನು ಯಾರ್ದು ಏನು ಚೇಂಜ್ ಮಾಡ್ಕೊಳ್ಳಿಲ್ಲ. ಬಟ್ ಶಾಕಿಂಗ್ ಅನಿಸಿದ್ದು ವರ್ತೂರ್ ಅವ್ರ ನ್ಯೂಸ್ ನೋಡಿದಾಗ. ಯಾಕೆಂದರೆ ನಮ್ಮ ಮನೆ ಒಳಗಿದ್ದಾಗ ನಮಗಿದು ವಿಷಯನೇ ಗೊತ್ತಿರಲಿಲ್ಲ. ಅವ್ರು ಅಂತ ಇದ್ರು, ಅಕ್ಕ ಹೊರಗಡೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅಕ್ಕ ನಾನು ಹೇಗಿದ್ದೆ ಅಂದ್ಬಿಟ್ಟು, ನಾನು ಯಾಕೆ ಇಲ್ಲಿಂದ ಹೋಗಬೇಕು ಅಂತ ಅನ್ಕೋತಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ರು. ಆವಾಗ ನಮ್ಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಎಲ್ಲೋ ಅವ್ರ ಮನೇಲಿ ಯಾರಿಗೋ ಹುಷಾರಿಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ದಟ್ ಈಸ್ ರಿಯಲಿ ಶಾಕಿಂಗ್. ಬಟ್ ಗುಡ್, ಅವ್ರ ಅಭಿಮಾನಿಗಳು ಎಲ್ಲರೂ ಅವನ್ನ ಸಪೋರ್ಟ್ ಮಾಡಿ ಇವತ್ತೆಲ್ಲ ಇದ್ದಾರೆ. ಸೊ ಹ್ಯಾಪಿ, ಅದು ಅಷ್ಟೇ. ಬಟ್ ಇನ್ನು ನಾನು ಒಪಿನಿಯನ್ಸ್ ಯಾರ್ದು ಏನು ಚೇಂಜ್ ಮಾಡ್ಕೊಳ್ಳಿಲ್ಲ. ಪ್ರತಾಪ್ ಮಾತ್ರ ನನ್ನನ್ನು ಸೇವ್ ಮಾಡಿರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಮನೆಯಲ್ಲಿ. ಅಂದರೆ ಸೇವ್ ಇನ್ ದ ಸೆನ್ಸ್ ನನ್ನ ಪರವಾಗಿ ಹೋಗಿ ಮಾತಾಡಿದ್ದಾರೆ, ಸಿರಿ ಅಕ್ಕನ ಸೇವ್ ಮಾಡಿ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳಿ. ಅದು ನನಗೆ ಗೊತ್ತೇ ಇರಲಿಲ್ಲ. ಸೊ ಅದು ಹೊರಗೆ ಬಂದಮೇಲೆ ಗೊತ್ತಾಯಿತು. ಸೊ ಥ್ಯಾಂಕ್ಸ್ ಟು ಪ್ರತಾಪ್. ಇನ್ನೊಂದು ಪ್ರತಾಪ್ ಬಗ್ಗೆನೂ ಅಂದರೆ ಸಿಕ್ಕಾಬಿಟ್ಟೆ ಕಾಂಟ್ರವರ್ಸಿಗಳಾಗಿದೆ ಬಿಡಿ ಈ ಬಾರಿಯ ಬಿಗ್ ಬಾಸ್ ಹೊರಗಡೆ ಕೂಡ. ಸೊ ಪ್ರತಾಪ್ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು, ನೀವು ಇರಲಿಲ್ಲ ಅಂತ ಅನ್ಸುತ್ತೆ, ಇರಲಿಲ್ಲ. ಸೊ ನಿಮ್ಗೆ ಅದನ್ನ ಕೇಳಿದಾಗ ಹೇಗೆ ಅನ್ನಿಸ್ತು? ಇಲ್ಲ, ನನಗದು ನಿಜ ಅನ್ನಿಸ್ಲಿಲ್ಲ. ಯಾಕೆಂದರೆ ಪ್ರತಾಪ್ ಸ್ಟ್ರಾಂಗ್ ಇದ್ದಾರೆ, ಆ ಥರ ವೀಕ್ ಮೈಂಡೆಡ್ ಅಲ್ಲ. ಮೂಡಿ ಇದ್ದಾರೆ, ಸ್ವಲ್ಪ ಕ್ವೈಟ್ ಆಗಿಬಿಡ್ತಾರೆ, ಸೈಲೆಂಟ್ ಆಗಿಬಿಡ್ತಾರೆ. ಆಮೇಲೆ ಊಟ ತಿಂಡಿ ಬಿಡ್ತಾರೆ ಅವರು. ಆವತ್ತು ನಾನು ಅವ್ರ ತಂದೆ ಬರೋ ದಿನಾನೇ ವೆಯ್ಟ್ ಮಾಡ್ತಾ ನೋಡ್ತಾ ಇದ್ನಲ್ಲ. ಸೊ ಊಟ ಎಷ್ಟು ಕೇಳ್ಕೊಳ್ತಿದ್ರು ಮಾಡ್ತಾ ಇರಲಿಲ್ಲ. ಆಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಮಾಡಲ್ಲ, ಆ ಥರದ್ದು ಇದೆ. ಸೊ ಪ್ರಾಬ್ಲಿ ಅದು ಫುಡ್ ಪಾಯ್ಸನಿಂಗೋ ಅಥವಾ ಆ್ಯಸಿಡಿಟಿನೋ ಆ ಥರದ್ದೇನೋ ಆಗಿರುತ್ತೆ ಹೊರತು ಐ ಡೋಂಟ್ ಥಿಂಕ್ ಸೊ. ಅಟೆಂಪ್ಟ್ ಎಲ್ಲ ಇಲ್ಲ, ಐ ಡೋಂಟ್. ಪ್ರತಾಪ್ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಸ್ ಇದೆ. ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ಗಳೇ ಹೇಳೋ ಪ್ರಕಾರ ಅವರು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಲೈಕ್ ಯಾವಾಗ ಊರಿನವರ ಒಂದು ರೆಸ್ಪಾನ್ಸ್ ಸಿಗ್ತಿದೆ ಅವ್ರಿಗೆ, ಊರಿನವರೆಲ್ಲ ಅವ್ರನ್ನ ಹೊಗಳ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೋ ಆವಾಗಿಂದ ಅವರು ಹಳ್ಳಿ ಸ್ಟೈಲ್ನಲ್ಲಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತವು ಎಲ್ಲ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅದು ನಿಜ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾ ಮ್ಯಾಮ್? ಇಲ್ಲ, ನಾನು ಹೊರಗಡೆಯಿಂದ ನೀವು ನೋಡೋ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಆ್ಯಸ್ ಎ ಕಂಟೆಸ್ಟೆಂಟ್ ನಾವು ಒಳಗಡೆ ಇದ್ದಾಗ ನನಗೆ ಈ ಡೌಟ್ ಬಂದಿದ್ದು ನಿಜ. ಇದ್ದಕ್ಕಿದ್ದ ಹಾಗೆ ಯಾಕೆ ನೀನು ಹಳ್ಳಿ ಭಾಷೆ ಮಾತಾಡ್ತಿದ್ಯಾ, ಮುದ್ದೆ ಅಂದರೆ ಇಷ್ಟ ಅಂತ ಇದೆಯಾ ಅಂತ ನಾನು ಹೋಗಿ ಕೂತು ಪ್ರತಾಪ್ ಹತ್ರ ಮಾತಾಡಿದ್ದು ಇದೆ. ಏನು ಪ್ರತಾಪ್, ಯಾಕೆ ನನಗೂ ಈ ಫೀಲ್ ಆಗ್ತಿದೆ, ಮನೆಯವ್ರಿಗೆ ಅಷ್ಟೇ ಅಲ್ಲ ನನಗೂ ಅಂತ. ಆಗ ಅವರು ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. ಇಲ್ಲ ಅಕ್ಕ, ನಾನು ಹಿಂಗಿದ್ದೆ, ನೀವು ಹಿಂಗೆ ಮಾತಾಡುವಾಗ ನಾನು ಹೀಗೆ ಆಡ್ತೀನಿ, ಈ ಥರ ಮಾತಾಡ್ತೀನಿ ಅಂತ. ಅದು ಕನ್ವಿನ್ಸಿಂಗ್ ಆಗಿತ್ತು. ಸೊ ಅಲ್ಲಿ ಏನನ್ಸ್ಬಿಡುತ್ತೆ ಅಂದರೆ ಎಲ್ರಿಗೂ ತಲೆಯಲ್ಲಿ
ಏನೋ ಒಂದು ವಿಷಯ ನಡೆದ್ರೂ ಕೂಡ ಇಲ್ಲ ಇದಕ್ಕೋಸ್ಕರ ಇವ್ರು ಹಿಂಗೆ ಮಾಡಿದ್ರು ಅಂತಾನೆ ಬಂದ್ಬಿಡುತ್ತೆ. ಅವ್ರ ಪಾಡಿಗೆ ಅವ್ರು ಇದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವೇನೆ ಅವರನ್ನು ಬಾ 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 ನೀನು ಅಂತ ಹೇಳ್ಕೋತೀವಿ ಅಂತಲೂ ಅನಿಸುತ್ತೆ. ಅಲ್ಲಿನ ವಾತಾವರಣ ಹಾಗಿರುತ್ತೆ, ಅದು ಯಾರ್ದು ತಪ್ಪು ಅಂತ ಹೇಳೋಕ್ಕೆ ಆಗೋದಿಲ್ಲ. ಅಲ್ಲಿನ ವಾತಾವರಣನೇ ಹಾಗಿರುತ್ತೆ, ಎಲ್ಲ ಮುಗ್ದಿರುತ್ತೆ ಅಂತ ಅನ್ಕೋತೀವಿ, ಬೆಳಗ್ಗೆ ಮತ್ತಿನ್ನೇನೋ ಒಂದು ಶುರು ಆಗಿಬಿಡುತ್ತೆ. ಆ್ಯಂಡ್ ನಮಗೆ ಆ ಪ್ರಪಂಚ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ನಮ್ಗೆ ಡೈವರ್ಟ್ ಆಗೋದಕ್ಕೆ ವಿಷಯಗಳೇ ಇರೋದಿಲ್ಲ, ಅಲ್ಲಿನ ವಿಷಯ ಅಷ್ಟೇ ಇರ್ತೀವಿ. ಆ್ಯಂಡ್ ಬಹಳಷ್ಟು ಕೇಳ್ಪಟ್ಟಿದ್ದೆ ನಾನು, ಬಿಫೋರ್ ಸೀಸನ್ ಇಲ್ಲ ಸ್ಕ್ರಿಪ್ಟ್ ಇರುತ್ತೆ ಅದಿರುತ್ತೆ ಅಂತ. ಇಟ್ಸ್ ಆ್ಯಕ್ಚುಲಿ ಏನು ಆ ಥರದ್ದಿಲ್ಲ. ನಾವಿಲ್ಲಿ ಏನು ನೋಡ್ತೀವೋ ಹಾಗೆ ಇರೋದ್ರಿಂದ ನಮ್ಗೆ ಬೇರೆ ಇನ್ನೇನೂ ಗೊತ್ತಿರೋದಿಲ್ಲ. ನಮಗೆ ಮಾತಾಡೋಕ್ಕೂ ಅಲ್ಲಿನ ವಿಷಯ ಬಿಟ್ಟರೆ ಇನಿಷಿಯಲ್ ಡೇಸಲ್ಲಿ ನಾವು ಮಾತಾಡ್ತೀವಿ, ನಾನು ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಿರ್ತೀನಿ, ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ, ಎಷ್ಟು ವಾರ ಹೇಳ್ತೀವಿ ನಾವು ಇದನ್ನು, ಮುಗಿಯುತ್ತೆ. ಮುಗಿದಾದ್ಮೇಲೆ ಅಲ್ಲಿನ ವಿಷಯ ತಾನೇ ಮಾತಾಡಬೇಕು. ಸೊ ಆ ಥರ ಮಾತಾಡುವಾಗ ಇನ್ನೇನು ಮಾಡೋಕ್ಕಾಗಲ್ಲ, ಒಪಿನಿಯನ್ಸ್ ಬರ್ತಾನೆ ಇರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಸೊ ಪ್ರತಾಪ್ ಹಾಗೆ ಇದ್ರು ಅಂತ. ನೀವು ಗಂಧರ್ವರು ಮತ್ತು ರಾಕ್ಷಸರು ಟಾಸ್ಕ್ ಆಡ್ತಿರ್ಬೇಕಿದ್ರೆ ನೀವು ಸಂಗೀತಗೆ ಹೇಳ್ತೀರಿ ಈ ಥರ ಮಾಡೋದು ಬೇಡ, ಅವ್ರು ಏನು ಶಿಕ್ಷೆ ಕೊಡ್ತಾರೋ ಅದನ್ನು ಮಾಡೋಣ ಅಂತ. ಎಲ್ಲೋ ಒಂದು ಕಡೆ ಅವರು ನಿಮ್ಮ ಮಾತನ್ನು ಕೇಳಬೇಕಿತ್ತು ಅಂತ ಅನಿಸುತ್ತೆ. ನಿಮ್ಮ ಮಾತನ್ನು ಕೇಳಿದರೆ ಇದೆಲ್ಲವೂ ಏನೆಲ್ಲ ಆಯಿತು, ಅವ್ರ ಕಣ್ಣಿಗೆ ಎಫೆಕ್ಟ್ ಆಯಿತು, ಅದೆಲ್ಲವೂ ಹಾಕ್ತಾನೆ ಇರಲಿಲ್ಲ ಅಂತ ಅನಿಸುತ್ತೆ. ಹೌದು, ಅದು ನಿಜ. ಅದು ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಆ ಟಾಸ್ಕಲ್ಲಿ ನಾನು ಯೋಚನೆ ಮಾಡಿ ಅದು ಸೋಪ್ದೆಲ್ಲ ನಾನು ಅವಾಯ್ಡ್ ಮಾಡಿಸ್ಬಿಟ್ಟೆ, ಬೇಡ ಅಂದ್ಬಿಟ್ಟು ಬರೀ ನೀರಲ್ಲಿ ಆಡೋಣ ಅಂತೆಲ್ಲ ಹೇಳಿ. ಬಟ್ ಅದಾದಮೇಲೆ ಏನಾಗ್ತಿತ್ತು ಅಂದರೆ, ಅದೇ ಹೇಳೋದು, ಬಿಗ್ ಬಾಸ್ ಟೀಮಲ್ಲಿ ಯಾವುದೇ ರೀತಿ ಟಾಸ್ಕ್ಗಳು ಈ ಥರ ಫಿಸಿಕಲ್ ಆಗಲಿ ಅಂತ ಯಾವುದೂ ಕೊಡೋದಿಲ್ಲ. ಅದು ಆಡ್ತಾ 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 ನಮಗೆ ಗೊತ್ತಾಗದೆ ಆ ಥರ ಹೋಗ್ಬಿಡತ್ತೆ. ಎಲ್ಲೋ ಒಂದು ಕಡೆ ಬಹುಶಃ ಅವತ್ತು ಕೇಳಿದಿದ್ರೆ, ಅದೇ ಸುದೀಪ್ ಸರ್ ಕೂಡ ಹೇಳಿದ್ರು, ಕೇಳಿದಿದ್ರೆ ಇಷ್ಟರ ಮಟ್ಟಿಗೆ ಹೋಗ್ತಾ ಇರಲಿಲ್ಲ ಅಂತಲೇ ಅನಿಸುತ್ತೆ. ಬಟ್ ಸಂಗೀತ ಯೋಚನೆ ಮಾಡಿದ್ದು, ನಾವು ಮಾಡಲ್ಲ ಅಂತ ಹೇಳೋದಿಲ್ಲ, ನೀವು ಹೇಳೋ ಕೆಲಸ ಮಾಡ್ತೀವಿ, ಅದು ಒಂಥರ ಸ್ಟ್ರಾಟಜಿ ಯೂಸ್ ಮಾಡಿದ್ರು. ಬಟ್ ಅದು ವರ್ಕ್ ಆಗಲಿಲ್ಲ. ಆಮೇಲೆ ನಾನೇ ಸ್ವಲ್ಪ ಸಮಾಧಾನ ಮಾಡಿ ಆ ಟಾಸ್ಕ್ನ ಒಂಚೂರು ಶಾಂತವಾಗಿ ಕರ್ಕೊಂಡು ಹೋಗಿ ಟ್ರೈ ಮಾಡಿದೆ. ಬಟ್ ಸ್ಟಿಲ್ ಆ ವೀಕ್ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆದಂಥ ವೀಕ್, ಹರ್ಟ್ ಆದಂಥ ವೀಕ್ ಎಲ್ರಿಗೂ. ಆ್ಯಂಡ್ ನನಗೂ ಅನಿಸ್ತಿತ್ತು, ಅವ್ರು ಹೊಡಿತಾ ಇದ್ರೆ ನಾನು ಎದ್ಬಿಡ್ಬೇಕಾಗಿತ್ತು, ಒಬ್ರು ಎದ್ದಿದ್ರು ಇನ್ನೊಬ್ರು ಬಿಟ್ಕೊಟ್ಬಿಡ್ಬೋದಾಗಿತ್ತು. ನನಗೂ ಇಲ್ಲೆಲ್ಲ ಸ್ವಲ್ಪ ಅಲರ್ಜಿ ಆಗಿತ್ತು. ಸೊ ಲಾಟ್ ಆಫ್ ಪೇನ್ಫುಲ್ ವೀಕ್ ಅದು. ಅವ್ರನ್ನ ಹಂಗೆಲ್ಲ ಕಣ್ಣು ಏಟ್ ಮಾಡ್ಕೊಂಡು ನೋಡಿದ್ದು ಎಲ್ಲನೂ ತುಂಬ ಹರ್ಟ್ ಆಯಿತು. ಬಟ್ ಸ್ಟಿಲ್ ದೇ ಕೇಮ್ ಬ್ಯಾಕ್ ಆಸ್ ಅ ಫೈಟರ್ಸ್ ಅಗೇನ್. ಸೊ ಅದು ಖುಷಿ ಆಯಿತು. ಮತ್ತು ಅವ್ರನ್ನ ನೋಡಿದಾಗ ಬಂದರು ಮತ್ತೆ ವಾಪಸ್ಸು ಅಂತ ಖುಷಿ ಆಯಿತು. ನೀವು ಹೇಳ್ತಾ ಇದ್ರಿ ಸಂಗೀತ ಫೈಟರ್ ಅಂತ ಅನ್ನಿಸ್ತಾರೆ ನನಗೆ ಅಂತ. ಯಾಕೆ ಆ್ಯಕ್ಚುಲಿ ಇನಿಷಿಯಲ್ ಡೇಸಲ್ಲಿ ನನಗೆ ಇಟ್ ವಾಸ್ ವೆರಿ ನಾರ್ಮಲ್, ಕೂಗಾಡೋದು ಕಿರ್ಚಾಡೋದು ಎಲ್ಲರೂ ಮಾಡ್ತಿದ್ರು. ಇನ್ಫ್ಯಾಕ್ಟ್ ತನಿಷಾ ಮಾಡ್ತಿದ್ರು, ನಮ್ರತಾ ಎಲ್ಲರೂ ಮಾಡ್ತಾಯಿದ್ರು. ಬಟ್ ಅಷ್ಟೆಲ್ಲ ಏಟಾಗಿ ಹೊರಗಡೆ ಹೋದ್ರಲ್ಲ, ಆಗಿಂದ ಬಂದಾಗ ಮತ್ತೆ ವಾಪಸ್ ಆ ಫೈಟ್ ಮೋಡ್ ಇಟ್ಕೊಳ್ಳೋದಿದೆಯಲ್ಲ, ಮತ್ತೆ ನಾನು ಐ ಆಮ್ ಬ್ಯಾಕ್ ಟು ವಾರ್ ಅನ್ನೋ ಥರ, ಆ ಥರ ಇತ್ತು ಅಂತ ನನಗೆ ಅನ್ನಿಸ್ತು. ಅವ್ರನ್ನ ನೋಡಿದಾಗ ಕಾನ್ಫಿಡೆಂಟಾಗಿ ಬಂದರು ಅವರು ಮನೆಯೊಳಗೆ ಬಂದಾಗ, ಮತ್ತು ಕಾನ್ಫಿಡೆಂಟಲ್ಲಿ ಆಡೋಕ್ಕೆ ಶುರು ಮಾಡಿದ್ರು. ಆ ವಾರದಿಂದ ಎಲ್ಲೋ ನಾನು ಸಂಗೀತ ಇನ್ನು ಸ್ವಲ್ಪ ಕ್ಲೋಸ್ ಆದ್ವಿ ಅಂತ ಅನಿಸುತ್ತೆ. ಹಾಗಾಗಿ ನಂಗೆ ಯಾವಾಗಲೂ ಅನಿಸೋದು ಶಿಸ್ ಫೈಟಿಂಗ್. ಎಲ್ಲೋ ಡೌನ್ ಆಗ್ತಾರೆ. ಅಳ್ತಾ ಇದ್ರು ಅನ್ನೋದು ನನಗೂ ಪ್ರತಾಪಕ್ಕೆ ಬಿಟ್ಟರೆ ಆ ಮನೇಲಿ ಇನ್ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೊಂದು. ನಾನು ಅಷ್ಟು ಅಳೋದನ್ನ ನಾನು ನೋಡಿಲ್ಲ. ನನ್ನ ಕಣ್ಣಿಗೆ ಬಿದ್ದಾಗೆಲ್ಲ ಹೋಗಿ ಸಮಾಧಾನ ಮಾಡಿದ್ದೆಲ್ಲ ಇದೆ. ಬಟ್ ಹೊರಗಡೆ ಮತ್ತೆ ಟಾಸ್ಕ್ ಅಂತ ಬಂದಾಗ ಶಿ ಯೂಸ್ ಟು ಫೈಟ್ ಅಲ್ಲ. ಸೊ ದಟ್ಸ್ ವೈ ಐ ಕಾಲ್ಡ್ ಹರ್ ಫೈಟರ್. ಮನೆಯವರೆಲ್ಲ ಬಂದಾಗ ಹೇಳಿದ್ದೆ, ನೀವು ಅಳಬೇಡಿ ಅಂತ. ಆಗಲೇ ಎಲ್ರಿಗೂ ಗೊತ್ತಾಗಿತ್ತು, ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ. ಸೊ ದಟ್ಸ್ ವೈ ಐ ಫೀಲ್ ಶಿ ಇಸ್ ಅ ಫೈಟರ್ ಅಂತ. ಸ್ನೇಹಿತ್ ಅವರು ಕ್ಯಾಪ್ಟನ್ ಆದಾಗ ಸಂಗೀತ ಅವರು ಒಂದು ಮಾತಾಡ್ತಾರೆ, ಅಂದರೆ ಇದು ನಿನಗೆ ಬಿಗ್ ಬಾಸ್ ಅವ್ರು ಕೊಟ್ಟಿರೋ ಭಿಕ್ಷೆ ಅಂತ, ಕ್ಯಾಪ್ಟನ್ಶಿಪ್. ಸೊ ನೀವು ಅವ್ರಿಗೆ ಕ್ಯಾಪ್ಟನ್ಶಿಪ್ ಅಡ್ವಾಂಟೇಜ್ ಕೊಟ್ಟಾಗ ಅವರು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೆಂಡ್ ಆಗ್ತಾಯಿತ್ತು ಅಂತಂದರೆ, ಇದು ಸಿರಿ ಅವ್ರು ಕೊಟ್ಟ ಭಿಕ್ಷೆ ಸಂಗೀತಾಗೆ ಅಂತ. ಭಿಕ್ಷೆ ಎಲ್ಲ ಇತ್ತು ತುಂಬ ದೊಡ್ಡ ಪದ. ಆ್ಯಕ್ಚುಲಿ ಹಾಗೆಲ್ಲ ಏನೂ ಇಲ್ಲ. ಅವ್ರವ್ರು ಕಷ್ಟಪಟ್ಟು ಆಡೋದು ಕ್ಯಾಪ್ಟನ್ಸಿ. ಓಕೆನಾ, ತಗೊಳ್ಳ? ಅವ್ರವ್ರು ಕಷ್ಟಪಟ್ಟು ಆಡೋವಂಥ ವಿಷಯ ಇದು. ಕ್ಯಾಪ್ಟನ್ಸಿ ಅನ್ನೋದೆಲ್ಲ ಬಹಳ ಮುಖ್ಯವಾದ್ದು. ಬಟ್ ಎಲ್ಲೋ ಒಂದು ಕಡೆ ಒಂದು ಅಡ್ವಾಂಟೇಜ್ ಅಂತ ಕೊಟ್ಟಾಗ, ಈಗ ನಾನು ಅಡ್ವಾಂಟೇಜ್ ಏನು ಸಂಗೀತಕ್ಕೆ ಕೊಟ್ಟೆ, ಅವ್ರ ಕಾಂಪಿಟೇಟರ್ಸ್ ಅಂತ ಯಾರಿದ್ರು ಅವ್ರನ್ನ ತೆಗೆದು ಹೊರಗಿಟ್ರು. ಸೊ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಮತ್ತು ಗೆದ್ದು ಅವರು ಆಟ ಆಡಿ ಗೆದ್ದಿದ್ದಾರೆ. ಸೇಮ್ ಥಿಂಗ್ ಫಾರ್ ಸ್ನೇಹಿತ ಆಲ್ಸೋ. ಅಲ್ಲಿ ಎಲ್ಲೋ ಒಂದು ಆ ಮೂಮೆಂಟಲ್ಲಿ, ಆ ಹೀಟ್ ಆಫ್ ದ ಮೂಮೆಂಟ್ ಅಂತಾರಲ್ಲ, ಆ ಟೈಮಲ್ಲಿ ಆ ಪದಗಳು ಬಂದಿರ್ಬೋದೇ ಹೊರತು ಅಲ್ಲಿ ಯಾರಿಗೂ ಏನು ಭಿಕ್ಷೆ ಕೊಡೋ ಹಾಗೆ ಏನೂ ಇಲ್ಲ. ಇಟ್ಸ್ ಆಲ್ ಇಂಡಿವಿಜುವಲ್. ಅವ್ರವ್ರು ಕಷ್ಟಪಡಬೇಕು, ಅವ್ರವ್ರು ಆಡಬೇಕು.
ಸ್ನೇಹಿತ ಅವರು ಕ್ಯಾಪ್ಟನ್ಶಿಪ್ಪಲ್ಲಿ ಇವ್ರು ಏನೇ ಹೇಳಿದ್ರು ತನಿಷಾ ಮತ್ತು ಸಂಗೀತ ಕೇಳೇ ಇರೋದಿಲ್ಲ. ರಾಕ್ಷಸರು ಮತ್ತು ಗಂಧರ್ವ ಟಾಕ್ಸ್ಗಳಿಗೆ ನಾವು ಕೇಳೋದೇ ಇಲ್ಲ ಅಂತ ಹೇಳ್ತಿರ್ತಾರೆ, ನೀವು ಬಯಾಸ್ಡ್ ಅಂತ ಹೇಳ್ತಿರ್ತಾರೆ. ಸೊ ಈಗ ಅವರು ಕ್ಯಾಪ್ಟನ್ ಆದಾಗ ಬೇರೆಯವರು ಮಾತು ಕೇಳಲಿಲ್ಲ ಅಂತ ಅಂದಾಗ ಅವರು ಸುದೀಪ್ ಸರ್ ಹತ್ರನೇ ಕಂಪ್ಲೇಂಟ್ ಮಾಡ್ತಾರೆ. ಸೊ ಇದು ನೋಡಿದಾಗ ಲೈಕ್ ಮೈಕಲ್ಲು ವಿನಯ್ ಸ್ನೇಹಿತಗೆ ಅವ್ರು ಹೇಳಿರ್ತಾರೆ ಒಂದು ಮಾತನ್ನ, ನಾನು ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ, ನಾನು ಮುಂದುವರಿಸ್ತೀನಿ ಇದನ್ನ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರು ಎಲ್ಲರ ಮಾತು ಕೇಳ್ಕೊಂಬರ್ತಾರೆ. ಕ್ಯಾಪ್ಟನ್ ಆದಾಗ ವಿನಯ್ ಮೈಕಲ್ ಯಾರ್ದು ಅವರು ರಿಜೆಕ್ಟ್ ಮಾಡಿರೋದಿಲ್ಲ, ಇವರಿಬ್ರದೇ ರಿಜೆಕ್ಟ್ ಮಾಡ್ತಿದ್ದಾರೆ ಅವರು ಕೇಳೋದಕ್ಕೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಅದನ್ನೇ ಅವರು ರೀಕಾಲ್ ಮಾಡಿಕೊಂಡು ಈ ಥರ ಮಾಡ್ತಿದ್ದಾರಾ ಅಂತ. ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ ನಾವು ಕೇಳಿರಲ್ಲ ಕ್ಯಾಪ್ಟನ್ಸಿ ಇದ್ದಾಗ ಅಂತ, ಅದಕ್ಕೆ ನಮ್ದು ಕೇಳ್ತಿಲ್ಲ ಇವರು ಅಂತ. ಹಾಗೇನಿಲ್ಲ ಅನ್ಕೋತೀನಿ, ಯಾಕೆಂದ್ರೆ ಆಗ್ಲೇನೆ ಸುದೀಪ್ ವೀಕೆಂಡ್ ವೆಲ್ ಬಂದು ಕ್ಲಿಯರ್ ಮಾಡಿದ್ರು ಕೂಡ, ಅಂಡ್ ಬೀಗ ಹಾಕ್ಸಿದ್ರು ಕ್ಯಾಪ್ಟನ್ ರೂಮ್ಗೆ ಎಲ್ಲಾನು. ಆಗಲೇ ಹೇಳಿದ್ರು ನೀವೊಂದು ಮರ್ಯಾದೆ ಕೊಡಬೇಕು ಅಂತ. ಇಲ್ಲೇನಾಗ್ತಿದೆ, ದಿನಗಳು ಕಳೆದಂಗೆ ವಾರಗಳು ಹೋಗ್ತಾ 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 ಫ್ರಸ್ಟ್ರೇಷನ್ ಲೆವೆಲ್ಲು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರಾಬ್ಲಿ ಆ ಒಂದು ಮೋಡಲ್ಲಿ ಅವ್ರು ಹಂಗೆ ಮಾತಾಡಿರ್ಬೋದೇ ಹೊರತು ಅವ್ರು ಅವತ್ತು ಕೊಟ್ಟರು ಅದಕ್ಕೋಸ್ಕರ ಇವತ್ತು ಕೊಡ್ತಿದ್ದೀನಿ ಅನ್ನೋ ಮೆಂಟಾಲಿಟಿಯಲ್ಲಿ ಇಲ್ಲ ಅಂತಲೇ ನಾನು ಅನ್ಕೋತೀನಿ. ಐ ಡೋಂಟ್ ಥಿಂಕ್ ಸೊ ಆ ಥರ ಇತ್ತು ಅಂತ. ಯಾಕೆಂದರೆ ಆವತ್ತು ಅದನ್ನು ಕ್ಲಿಯರ್ ಮಾಡಿಬಿಟ್ರು, ಕ್ಯಾಪ್ಟನ್ ಅನ್ನೋರಿಗೆ ನೀವು ಮರ್ಯಾದೆ ಕೊಡಬೇಕು. ಆ್ಯಂಡ್ ಮೈಕಲ್ ಇಸ್ ಲೈಕ್ ಅ ಫ್ರೀ ಇದು ಅ ಪರ್ಸನ್. ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡೋದು, ಯಾಕೆಂದರೆ ನನಗೆ ಜವಾಬ್ದಾರಿ ಕೊಟ್ಟಾಗ ಸುದೀಪ್ ಸರು ನಾನು ಅವ್ರಿಗೆ ಶಿಕ್ಷೆ ಕೊಟ್ಟೆ ಮೈಕ್ ಹಾಕಿರಲಿಲ್ಲ ಅನ್ನೋದಕ್ಕೆ. ಅವ್ರಿಗೊಂದು 2 ಸಲ ಹೇಳಿದ್ ನಾನು ಮಾಡಿಸ್ದೆ, ಫ್ರಿಜ್ ಎಲ್ಲ ಕ್ಲೀನ್ ಮಾಡಬೇಕು, ಸ್ಟವ್ ಕ್ಲೀನ್ ಮಾಡಬೇಕು ಅಂತ. ಕೂಗಾಡಿದ್ರು, ಏನು ಮೇಡಮ್ ಹಿಂಗೆ ಏನಾದರೂ ನೀವು ಮಾಡಲೇಬೇಕು ಅಂತ ನಾನು ನನ್ನ ಸ್ಟೈಲಲ್ಲಿ ಹಠ ಹಿಡಿದು ಮಾಡಿಸಿದ್ದೆ. ಸೊ ಕೇಳ್ತಾರೆ, ಹೇಳೋ ರೀತಿ ಪ್ರಾಬಬ್ಲಿ ಅವ್ರಿಗೆ ಇಷ್ಟ ಆಗಿರಲ್ಲ ಅನ್ಕೋತೀನಿ, ಅದಕ್ಕೆ ಅವ್ರು ಹಾಗೆ ರಿಯಾಕ್ಟ್ ಮಾಡಿರ್ತಾರೆ. ಅದರ್ವೈಸ್ ಅದನ್ನೇ ಕ್ಯಾರಿ ಮಾಡಿದ್ರು ಅಂತ ನನಗೇನು ಅನ್ನಿಸ್ತಿಲ್ಲ. ವಿನಯ್ ಅವರು ಅವರ ಅಗ್ರೆಸಿವ್ನೆಸ್ನಿಂದನೇ ಬೇರೆಯವ್ರಿಗೆ ಆಹಾರ ಆಗ್ತಿದಾರ ಅಂತ. ಹೌದು, ಒಂದು ಸುಮಾರು ಸಲ ಅವ್ರಿಗೆ ಸಿಟ್ಟು ಸ್ವಲ್ಪ ಜಾಸ್ತಿ ಬಂದ್ಬಿಡುತ್ತೆ, ಟಕ್ ಅಂತ ಮಾತಾಡ್ಬಿಡ್ತಾರೆ, ಆಮೇಲೆ ಬಂದು ಸಾರಿ ಕೇಳ್ತಾರೆ. ಇನ್ಫ್ಯಾಕ್ಟ್ ನನ್ನ ಜೊತೆಗೆ 2 ಸಲ ಆಯಿತು ವಿನಯ್ ಅವ್ರ ಜೊತೆಗೆ. ನಂದು ವಿನಯ್ ಫಸ್ಟ್ ವೀಕಲ್ಲೇ ನಾಮಿನೇಷನ್ಸ್ ಆದಮೇಲೆ ಗುಂಪಲ್ಲಿ ಮಾತಾಡ್ಬಿಟ್ರು, ಎಲ್ರದ್ದು ಹೀಗೆ ನಾನು ಕೇರ್ ಮಾಡಲ್ಲ ಅಂತ. ಆಗ ಕರ್ಕೊಂಡು ಹೋಗಿ ನಾನು ಮಾತಾಡಿದೆ ರೂಮಲ್ಲಿ, ಲೈಕ್ ವಿನಯ್ ನೀವು ಜನರಲೈಸ್ ಮಾಡಬೇಡಿ, ನಾನು ಹಾಗೆಲ್ಲ ತಗೊಂಡಿಲ್ಲ ನಿಮ್ಮನ್ನು, ನಾನು ಪ್ರಾಂಪ್ಟಾಗೆ ಕೊಟ್ಟಿದ್ದೀನಿ. ಇಲ್ಲ ಮೇಡಮ್ ನಾನು ನಿಮ್ಗೆ ಹೇಳಲಿಲ್ಲ, ನನಗೆ ಹೇಳಲಿಲ್ಲ ಅಂದರೆ ಯಾರು ಹೇಳ್ತಿದ್ದೀರಾ ಅನ್ನೋದು ನೇರವಾಗಿ ಅವ್ರಿಗೆ ಹೇಳಿಬಿಡಿ, ಸೊ ದಟ್ ನಮ್ಗೆ ಹರ್ಟ್ ಆಗದೆ ಇರುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಮೇಡಮ್, ನಾನು ನಿಮ್ಗೆ ಹೇಳಲಿಲ್ಲ ಅಂತಲ್ಲ ಆವಾಗಲೂ ಹೇಳಿದರು. ಆ್ಯಂಡ್ ಈಗ ಇತ್ತೀಚೆಗೆ ಒಂದು ಕಿಚನಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇರಬೇಕಾದ್ರೆ ನಾನು 11 ಜನನ ಹೊಡೆದ್ಬಿಡ್ತೀನಿ ಸಮಥಿಂಗ್ ಆಲ್ ಬಂತು, ಆಗಲೂ ಹೇಳಿದೆ ನೀವು ಹಂಗೆ ಮಾತಾಡಬೇಡಿ. ಯಾಕೆಂದರೆ ನನ್ನ ಲೆವೆಲ್ಲು ಅವಾಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು, ಫ್ರಸ್ಟ್ರೇಷನ್ ಲೈಕ್ ಸಿಟ್ಟಲ್ಲಿತ್ತು, ಮೊದಲಿನ ಥರ ಇರಲಿಲ್ವಲ್ಲ. ಹಾಗಾಗಿ ಇಲ್ಲ ವಿನಯ್ ನೀವು ಹಾಗೆ ಮಾತಾಡಬೇಡಿ, ಅವ್ರಿಗೆ ಹೇಳಿ ಅಂತಲೇ ಹೇಳಿದ್ದೆ. ಸೊ ಸ್ವಲ್ಪ ಸಿಟ್ಟು ಜಾಸ್ತಿ ಇರೋದ್ರಿಂದ ಆ ಪದಗಳು ಬಂದುಬಿಡುತ್ತೆ. ಆಮೇಲೆ ಮತ್ತೆ ಬಂದು ಸಾರಿ ಹೇಳಿದ್ರು ಅವರು, ಮೇಡಮ್ ನಿಮ್ಗೆ ಹೇಳಿಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ. ಸೊ ಸ್ವಲ್ಪ ಸಿಟ್ಟು ಜಾಸ್ತಿ ಇರೋದ್ರಿಂದ ಆ ಪದಗಳು ಉಪಯೋಗಿಸ್ಬಿಡ್ತಾರೆ, ಬಟ್ ಇಂಟೆನ್ಷನಲಿ ಏನಿರೋದಿಲ್ಲ. ಮತ್ತು ಬಂದು ಮಾತಾಡ್ತಾರೆ, ಮತ್ತು ನಾರ್ಮಲ್ ಆಗತ್ತೆ ಸಿಚುವೇಶನ್. ಹಾಂ, ಈಗ ಪ್ರತಾಪ್ ಅವರು ವಿನಯ್ ಅವ್ರಿಗೊಂದು ಬುಕ್ ಕೊಟ್ಟಿದ್ದಾರೆ, ನಿಮಗೆ ತುಳಿದು ಬೆಳೆಯೋ ಸ್ವಭಾವ ಅಂತ ಹೇಳಿಬಿಟ್ಟು. ಅಂದರೆ ಫ್ರೆಂಡ್ಸ್ನೇ ತುಳಿದು ಬೆಳೆದಿದ್ದೀರಾ, ಎಲ್ರದ್ದು ಬೆಡ್ಶೀಟ್ ಅವರು ಖಾಲಿ ಹಾಕ್ದಿದ್ದಾಗೆ ನೀವು ತೊಗೊಂಡು ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಆ ಹೀಟ್ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ವಿನಯ್ಗೂ ಮತ್ತು ಪ್ರತಾಪ್ಗೂ. ನಾನೊಂದು ಹೇಳ್ತೀನಿ, ವಿನಯ್ ಏನಾದರೂ ಅಂದ್ಕೊಳ್ಳಿ, ಬಟ್ ನಿಮ್ಮ ಬುದ್ಧಿ ನಿಮಗಿರುತ್ತೆ ಅಲ್ವಾ. ವಿನಯ್ ಹೇಳಿ ಎಲ್ಲ ಕಂಟೆಸ್ಟೆಂಟ್ಸ್ ಆ ಮನೆಗೆ ಬರಲಿಲ್ಲ, ಸೊ ಹಾಗಾಗಿ ಅವ್ರ ಬುದ್ಧಿ ಅವ್ರಿಗಿರಬೇಕು. ವಿನಯ್ ಏನೇ ಹೇಳಲಿ, ಏನೇ ಫ್ರೆಂಡ್ಶಿಪ್ ಅಂತ ಮಾಡಲಿ, ಏನೇ ಇದ್ರೂ ಕೂಡ ಅವ್ರ ಆಟ ಅವ್ರು ಆಡ್ತಾರೆ, ಯಾರೇ ಆದರೂ ಕೂಡ. ಈಗ ಲಾಸ್ಟ್ ಇಬ್ಬರು ಬರ್ತಾರೆ, ವಿನಯ್ ಇನ್ನೊಬ್ರು ಇರ್ತಾರೆ, ನನ್ನ ಫ್ರೆಂಡು ಅದು ಕೊಟ್ಬಿಡಿ ಅಂತ ಯಾರೂ ಹೇಳೋದಿಲ್ಲ, ಗೆಲ್ಲೋರು ಗೆಲ್ತಾರೆ. ಸೊ ಹಾಗಾಗಿ ನಾ ಹೇಳೋದು ವಿನಯ್ ಹೇಳಿ ಬಿಡಲಿ, ಹೇಳಿದ್ದಾರೆ ಅಂತ ನಾನು ಹೇಳಲ್ಲ, ಬಿಕಾಸ್ ನನಗೆ ಅದು ಗೊತ್ತಿಲ್ಲದಿರೋದ್ರಿಂದ. ಹೇಳಿ ಬಿಡಲಿ, ನಿಮ್ಮ ಬುದ್ಧಿ ನಿಮ್ಗೆ ಇರಬೇಕು ಅಂತಲೇ ಹೇಳ್ತೀನಿ. ಸೊ ಇಟ್ಸ್ ಅ ಇಂಡಿವಿಜುವಲ್ ಗೇಮ್ ಅಲ್ವಾ, ನೀವು ಯಾಕೆ ಇನ್ಫ್ಲುಯೆನ್ಸ್ ಆಗ್ತೀರಾ ಅಥವಾ ಅವ್ರಿಗೆ ಶ್ಯಾಡೋ ಆಗ್ತೀರಾ? ನಿಮ್ಗೆ ಮನೆಯಲ್ಲಿ ಇದ್ದಾಗ ಅನ್ನಿಸ್ತಾ ಇತ್ತ ಮ್ಯಾಮ್ ಇನ್ಫ್ಲುಯೆನ್ಸ್ ಆಗ್ತಾರೆ ವಿನಯ್ ಮಾತಿಗೆ ಅಂತ? ನಾನು ಆ್ಯಕ್ಚುಲಿ 2 ಗುಂಪಿಗೆ ಸೇರಿದವಳಲ್ಲ, ನಾನು ಇಂಡಿವಿಜುವಲ್ ಆಗಿದ್ದವಳು. ಟೀಮಲ್ಲಿ 2 ಟೀಮಲ್ಲಿ ಆಟ ಆಡಿದ್ದೀನಿ ನಾನು, ಬಟ್ ಅವ್ರೇನು ಇನ್ಫ್ಲುಯೆನ್ಸ್ ಮಾಡಲ್ಲ, ಅವ್ರ ಒಪಿನಿಯನ್ ಹೇಳ್ತಾರೆ. ಈ ಥರ ನನ್ನ ಒಪಿನಿಯನ್ನು, ನಾನು ಈ ಥರ ಮಾಡ್ತೀನಿ, ನಾನು ಹಿಂಗಿದೆ, ನೀವೆಲ್ಲ ಡಿಸೈಡ್ ಮಾಡಿ ಅಂತ. ನಾನು ಟೀಮ್ ಲೀಡರ್ ಆಗಿದ್ದಾಗೂ ಸರಿ, ಉಸ್ತುವಾರಿ ಆದಾಗಲೂ ಸರಿ, ಒಪಿನಿಯನ್ಸ್ ಹೇಳ್ತಾರೆ. ಆ್ಯಂಡ್ ಎಷ್ಟೋ ಕಡೆ ನಾನು ನನ್ನ ಸ್ಟ್ರಾಟಜಿ ಹೇಳಿದಾಗ ಅವರಿಗೆ ಕುಸ್ತಿ ಬಂತು, ಕುಸ್ತಿ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ವಿನಯ್ ಆ್ಯಂಡ್ ಕಾರ್ತಿಕ್ ಮಾಡಬೇಕಿತ್ತು, ಮೈಕಲ್ ಆ್ಯಂಡ್ ಸ್ನೇಹಿತ ಆಡಬೇಕಾಗಿತ್ತು. ಸೊ ನಾನು ಹೋಗಿ ಅವಾಗ ಹೇಳಿದೆ, ಇಲ್ಲ ಐ ಡೋಂಟ್ ಥಿಂಕ್ ಸೊ ಇದು ವರ್ಕ್ ಆಗತ್ತೆ ಅಂತ, ನೀವು ಮೈಕಲ್ ಜೊತೆಗೆ ಹೋಗಿ ಆಡಿ, ಅವರು ಸ್ನೇಹಿತ ಕಾರ್ತಿಕ್ ಜೊತೆ ಆಡಲಿ ಅಂತ. ಸೊ ಆ ಒಪಿನಿಯನ್ಸ್ ಎಲ್ಲ ಜೆನ್ಯೂನ್ ಆಗಿ ತಗೋತಾರೆ, ಆಮೇಲೆ ಹೇಳ್ತಾರೆ ಕೂಡ.
ಇಲ್ಲ ಸರಿ ಮೇಡಮ್ ಹೇಳಿದ್ದಕ್ಕೆ ನಾನು ಈ ಥರ ಮಾಡಿದೆ ಅಂತೆಲ್ಲ. ಸೊ ಐ ಡೋಂಟ್ ಥಿಂಕ್ ಸೊ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂದರೆ ನೀವು ಅವರು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ನೀವು ಕೇಳ್ತಿದ್ದಾರೆ ಅಂದರೆ ಯು ಆರ್ ವೀಕ್ ಅಂತ ಅಷ್ಟೇ ಅರ್ಥ. ಅವ್ರು ಮಾಡ್ತಾರೆ ಅಂತಲ್ಲ. ಐ ಡೋಂಟ್ ಥಿಂಕ್ ಸೊ ಅದು ಏನಿಲ್ಲ. ವಿನಯ್ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ದಾರೆ, ನೀವು ನಿಮ್ಮ ಪಾಡಿಗೆ ನೀವು ಆಟ ಆಡಿ ಅಷ್ಟೇನೆ. ಸಂಗೀತ ಅವರು ಕಣ್ಣಿನ ಎಫೆಕ್ಟ್ ಆದಮೇಲೆ ಸ್ವಲ್ಪ ಬದಲಾದ್ರ ಅಂತ ಅನ್ಸುತ್ತೆ. ಅದರಲ್ಲೂ ಇತ್ತೀಚೆಗೆ ಬಿಗ್ ಬಾಸ್ ಇನ್ನೇನು ಫಿನಾಲೆ ಹತ್ರ ಬಂತು ಅಂತ ಅಂದಾಗ ಅವರು ತುಂಬ ಬದಲಾಗಿದ್ದಾರೆ ಅಂತ ಅನ್ಸೋಕೆ ಶುರುವಾಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಎಲ್ಲರೂ ಚೆನ್ನಾಗಿ ಬೆರೀತಿದ್ದಾರೆ. ಅದನ್ನು ಮುಂಚೆನೇ ಮಾಡ್ಬೋದಾಗಿತ್ತಲ್ವಾ, ಎಲ್ಲರ ಜೊತೆ ಚೆನ್ನಾಗಿ ಬೆರಿಬೋದಾಗಿತ್ತು. ಅವಾಗಲೂ ಅವಕಾಶಗಳಿತ್ತು. ಮತ್ತು ಯಾರು ಅವ್ರನ್ನ ಟೀಮ್ಗೆ ಬರಬೇಡ ಅಂತಲೂ ಹೇಳಿಲ್ಲ, ಅವರೇ ಒಂದು ಟೀಮ್ ಕಟ್ಕೊಂಡಿದ್ರು. ಸೊ ಎಲ್ಲೋ ಒಂದು ಕಡೆ ಇದು ಸ್ಟ್ರಾಟಜಿ ಅಂತ ಅನ್ಸುತ್ತೆ ಮ್ಯಾಮ್. ಸ್ಟ್ರಾಟಜಿ ಅಲ್ಲ, ಆ್ಯಕ್ಚುಲಿ ಒಂದು ರೌಂಡ್ ಆಗುತ್ತೆ ಫ್ಯಾಮಿಲೀಸ್ ಬರೋ ರೌಂಡ್ ಅಂತ. ಆ ಫ್ಯಾಮಿಲಿ ರೌಂಡಲ್ಲಿ ಆ್ಯಕ್ಚುಲಿ ಎಲ್ಲರೂ ಚೇಂಜ್ ಆದ್ವಿ. ಲೈಕ್ ಎಲ್ಲರೂ ಬಂದು ಹೇಳ್ತಾ ಇದ್ದಿದ್ದು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಈಗ ನನ್ನ ಮಗಳನ್ನ ಅನ್ಬೇಡಪ್ಪ, ನನ್ನ ಮಗನ ಅನ್ಬೇಡ, ನನ್ನ ತಂಗಿನ ಅನ್ಬೇಡ ಅಂತ ಯಾರಾದರೂ ಮಾತಾಡ್ತಾರೆ. ಬಟ್ ಯಾವ ಫ್ಯಾಮಿಲಿ ಬಂದವರು ಯಾರೂ ಹಾಗೆ ಹೇಳಲಿಲ್ಲ. ಎಲ್ಲರೂ ಆಟ ಆಡ್ತಿದ್ದೀರಾ, ಇದೊಂದು ಗೇಮು, ಯಾಕೆ ಸಿಟ್ ಮಾಡ್ಕೋತೀರಾ. ಅವರು ಅಲ್ಲಲ್ಲಿ ನಡೆದಂಥ ಜಗಳಗಳನ್ನ ಕಾಂಪ್ರಮೈಸ್ ಮಾಡಿ ಹೋದರು ಫ್ಯಾಮಿಲೀಸ್ ಬಂದಾಗ. ಅದೇ ವಿಷಯ ಸಂಗೀತದಲ್ಲೂ ನಡೆದಿದ್ದು. ಮನೆಯವ್ರು ಬಂದು ಮೈಕಲ್ಗೂ ಸಂಗೀತಗೆ ಆದಾಗ ಅವ್ರ ತಾಯಿ ಬಂದು ಹೇಳ್ತಾ ಇದ್ರು, ಯಾವ ಥರ ಆಗಬಾರ್ದು, ನೀವೆಲ್ಲ ದೊಡ್ಡವರು ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದೀರಲ್ಲ ಅಂತ. ಸೊ ಐ ಫೆಲ್ಟ್ ಸಮ್ವೇರ್ ಎಲ್ಲರೂ ಆ ಟೈಮಲ್ಲಿ ಚೇಂಜ್ ಆದರು ಅಂತ. ಅಯ್ಯೋ ನಾವು ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀವೇನೋ, ಹಾಗೆ ಮಾಡಬಾರ್ದು ಅಂತ. ಸಂಗೀತ ಕೂಡ ಆಗ ಸ್ವಲ್ಪ. ಆ್ಯಂಡ್ ಇನ್ನೊಂದೇನಾಯಿತು ಅಂದರೆ, ನಾನು ಅವ್ರಿಗೆ ಒಂದ್ಸಲ ಕಳಪೆ ಕೊಟ್ಟಿದ್ದೆ. ನಂಗೆ ತುಂಬ ಬೇಜಾರಾದಂಥ ವಿಷಯ ಅದು, ಕಳಪೆ ಕೊಟ್ಟಾಗ. ಬಟ್ ಬೇರೆ ದಾರಿ ಇಲ್ಲ, ನಾನು ಸುಳ್ಳು ಹೇಳೋಕ್ಕಾಗೋದಿಲ್ಲ. ನನಗದೇ ನನ್ನ ಮನಸ್ಸಿಗೆ ಹಿಡಿಸ್ತಾ ಇರಲಿಲ್ಲ ಸುಳ್ಳು ಹೇಳಿದಿದ್ರೆ. ಸೊ ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಹೋಗಿ ಅವ್ರ ಹತ್ರ ಕೂತು ಮಾತಾಡಿ, ನನಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಾನು ಎಮೋಷ್ನಲ್ ಆಗ್ಬಿಟ್ಟೆ. ಅವ್ರನ್ನ ಜೈಲಿಗೆ ಅಷ್ಟು ಜನ ಓಟ್ ಹಾಕಿದ್ರು, ಇಡೀ ಮನೆ ಹಾಕಿದ್ರು. ಬಟ್ ನನಗೆ ಅದೆಲ್ಲ ಅನಿಸ್ಲಿಲ್ಲ. ನಾನು ಓಟ್ ಹಾಕಿದ್ದೆ, ನಂಗೆ ಸ್ವಲ್ಪ ಹರ್ಟ್ ಆಯಿತು. ಅಯ್ಯೋ ಬೇಜಾರಾಗ್ತಿದೆ ಅಂತ ಹೋಗಿ ಕೂತು ಮಾತಾಡಿದೆ. ಆವಾಗ ಹೇಳಿದ್ರು, ಯಾಕೆ ಮ್ಯಾಮ್ ನೀವು ಏನು ಅಂತ. ಸುಮಾರು ಹೊತ್ತು ಮಾತಾಡಿದೆ ನಾನು. ನಿಮ್ಮಲ್ಲಿ ಈ ಥರದ್ದು ಅನ್ನಿಸ್ತಾ ಇದೆ, ಎಲ್ರಿಗೂ ಈ ಥರ ಆಗ್ತಾ ಇದೆ, ನೀವು ಚೇಂಜ್ ಆದರೆ ಯು ಕ್ಯಾನ್ ಬಿ ಅ ಬೆಟರ್ ಪರ್ಸನ್ ಅಂತ ನನಗೆ ಅನ್ನಿಸ್ತಾ ಇದೆ. ಜಸ್ಟ್ ಟ್ರೈ. ಇದು ನಾನು ಅಡ್ವೈಸ್ ಅಂತ ಹೇಳಲ್ಲ, ಬಿಕಾಸ್ ಇಟ್ಸ್ ಜಸ್ಟ್ ಅನ್ ಕನ್ಸರ್ನಲ್ಲಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಬಿಕಾಸ್ ಐ ಲೈಕ್ ಯು, ನನಗಿಷ್ಟ ನೀವು ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ ಅಂತ. ಅದೆಲ್ಲ ಅವ್ರ ತಲೆಗೆ ಹಾಕ್ಕೊಂಡು ಹೇಳಿದ್ರು ಕೂಡ. ಆಯಿತು ಮ್ಯಾಮ್, ನೀವು ಹೇಳಿದ್ದು ನಾನು ಯೋಚನೆ ಮಾಡ್ತೀನಿ, ಅಲ್ಲಿ ಅದನ್ನು ಟ್ರೈ ಮಾಡ್ತೀನಿ ಅಂತ. ಅದಾದಮೇಲೆ ಫ್ಯಾಮಿಲಿ ರೌಂಡ್ ಎಲ್ಲ ಬಂತು. ಸೊ ಪ್ರಾಬಬ್ಲಿ ಅದೆಲ್ಲ ಮೇಡ್ ಹರ್ ಚೇಂಜ್ ಆಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೇನೋ ಅಂತ ನನಗನ್ಸುತ್ತೆ. ಸಂಗೀತ ಅವರು ಅವ್ರಿಗೆ ಟಾಸ್ಕ್ ಆಡೋದಕ್ಕೆ ಅವಕಾಶ ಕೊಡದೇ ಇದ್ದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಅದಕ್ಕೆ ಈ ಮನೇಲಿ ಹುಡುಗಿರು ಯಾರು ವಿನ್ ಆಗ್ತಾ ಇಲ್ಲ, ಇಲ್ಲಿವರೆಗೂ ಒಬ್ಬರೇ ವಿನ್ ಆಗಿರೋದು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನೆಕ್ಸ್ಟ್ ಟಾಸ್ಕ್ ಚೇಂಜ್ ಆಗ್ತಿದ್ದಾಗೆ ಅವ್ರಿಗೆ ಬರುತ್ತೆ ಆಯ್ಕೆ ಮಾಡ್ಕೊಳ್ಳೋ ವಿಚಾರ ಬಂದಾಗ. ಆಗ ತನಿಷಾನ ಆಯ್ಕೆ ಮಾಡಲ್ಲ ಅವರು. ಅವಾಗ ತನಿಷಾ ಅವರು ಇದೇ ಹೇಳ್ತಾರೆ, ನೀವು ಆ ಸ್ಟೇಟ್ಮೆಂಟ್ ಮಾಡಿಬಿಟ್ಟು ಈಗ ನನ್ನನ್ನು ಆಚೆಗೆ ಇಟ್ಟಿರೋದು ಎಷ್ಟು ಸರಿ ಅಂತ. ಎಲ್ಲೋ ಒಂದು ಕಡೆ ಸಂಗೀತ ಅವ್ರಿಗೆ ಏನಾದರೂ ಅವಕಾಶ ಸಿಗದೇ ಇದ್ದಾಗ ಅವ್ರು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಆದರೆ ಆ ಸ್ಟೇಟ್ಮೆಂಟ್ನ ಅವರು ಫಾಲೋ ಮಾಡಲ್ಲ ಅಂತ ಅನಿಸುತ್ತೆ. ಸಂಗೀತದು ಒಂದೇನಂದ್ರೆ ಅವರೇ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಶೀಸ್ ಎಕ್ಸ್ಟ್ರೀಮ್. ಒಂದು ಈ ಎಕ್ಸ್ಟ್ರೀಮ್ ಇರುತ್ತೆ, ಇಲ್ಲ ಒಂದು ಈ ಎಕ್ಸ್ಟ್ರೀಮ್ ಇರುತ್ತೆ. ಒಳ್ಳೆಯವರು ಅಂದರೆ ತುಂಬ ಒಳ್ಳೆಯವರು, ಅಗ್ರೆಸಿವ್ ಅಥವಾ ಕೋಪ ಮಾಡ್ಕೊಳ್ಳೋದು ಅಂದರೆ ಈ ಎಕ್ಸ್ಟ್ರೀಮ್ ಇರುತ್ತೆ. ಸೊ ಸ್ಟೇಟ್ಮೆಂಟ್ಸು ಕೆಲವೊಂದು ಸಲ ಬಂದ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ, ಅಲ್ಲಿ ಚೂಸ್ ಮಾಡಬೇಕು ಅಂತ ಬಂದಾಗ ನಾವು ಸೂಕ್ತವಾದ ಕಾರಣಗಳು ಕೊಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹುಡುಗಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ನಾವು ಕಾರಣ ಕೊಡಬೇಕಾಗತ್ತೆ. ಆ ಕಾರಣ ನಮ್ಮಲ್ಲಿ ಇಲ್ಲ ಅಂದಾಗ ನಮಗೆ ಬೇರೆ ಆಪ್ಷನ್ ಇಲ್ಲ, ಒಂದು ಹುಡುಗನಿಗೆ ಹೋಗ್ತೀವಿ ನಾವು. ಆ್ಯಂಡ್ ಮೋರ್ ಓವರ್ ನಾನು ಒಂದು ಹೇಳೋದೇನೆಂದರೆ, ಇಲ್ಲ ಹುಡುಗ ಹುಡುಗಿ ಅನ್ನೋದು ಬರೋದಿಲ್ಲ. ಬಿಗ್ ಬಾಸ್ ಎಲ್ಲರೂ ಒಂದೇನೆ. ಈಗ ನಾನು ಸೀನಿಯರ್, ಅವ್ರು ಜೂನಿಯರ್, ಅಥವಾ ಅವ್ರು ಸೀನಿಯರ್ ನಾನು ಜೂನಿಯರ್ ಅನ್ನೋದೆಲ್ಲ ಬರೋದಿಲ್ಲ. ಆ ಮನೆ ಒಳಗೆ ಬಂದಮೇಲೆ ಎಲ್ಲರೂ ಒಂದೇನೆ. ಹಾಗಾಗಿ ಮೇ ಬಿ ಆ ಮಾತಾಡೋ ಬರ್ಸದ ಆ ಫ್ಲೋಲ್ಲಿ ಹೇಳ್ಬಿಟ್ಟಿರಬಹುದು. ಬಟ್ ಸೂಕ್ತ ಕಾರಣ ಅಂತ ಕೊಡಬೇಕಾದ್ರೆ, ಯಾಕೆಂದರೆ ಬಿಗ್ ಬಾಸ್ ಒಪ್ಪಲ್ಲ. ನೀವು ಕರೆಕ್ಟ್ ಕಾರಣ ಕೊಡದೆ ಹೋದರೆ ಅವ್ರು ಒಪ್ಪಲ್ಲ, ಕೇಳ್ತಾರೆ, ಇಲ್ಲ ಇದು ಕರೆಕ್ಟ್ ಇಲ್ಲ ಕಾರಣ, ನೀವು ಕರೆಕ್ಟಾಗಿ ಕೊಡಿ, ಸೂಕ್ತವಾದ ಕಾರಣ ಕೊಡಿ ಅಂತ. ಸೊ ಪ್ರಾಬ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಕಾರಣ ಕೊಡೋಕ್ಕೆ ಆಗದೆ ಇನ್ನೊಂದು ಚಾಯ್ಸ್ ಹೋಗಿರಬಹುದು, ಚೂಸ್ ಮಾಡಿರಬಹುದು. ಬಟ್ ಬೇಕು ಅಂತ ಏನು ಮಾಡಿದಲ್ಲ ಅದು. ಈಗ ನಿಮ್ಮ ಫೇವ್ರೆಟ್ ತಮ್ಮ ಕಾರ್ತಿಕ್, ಸೊ ಹೇಗೆ ಅನ್ನಿಸ್ತಿದೆ ಮೇಡಮ್ ಅವರ ಗೇಮ್? ಆ್ಯಕ್ಚುಲಿ ಕಾರ್ತಿಕ್ ಮೊದಲಿಂದನೂ ಹೇಗಿದ್ದಾರೋ ಹಾಗೆ ಆಡ್ಕೊಂಡು ಬಂದಿದ್ದಾರೆ. ಕೆಲವೊಂದು ಸಲ ಹೌದು ಎಡವಿದ್ದು ಕರೆಕ್ಟು, ಕೋಪ ಮಾಡ್ಕೊಂಡಿದ್ದು. ಯಾಕೆಂದರೆ ಆಫ್ಟರ್ ಆಲ್ ಎಂಡ್ ಆಫ್ ದಿ ಡೇ ಹ್ಯೂಮನ್ ಬೀಯಿಂಗ್, ಮನುಷ್ಯರ ಮೇಲೆ ತಪ್ಪು ಮಾಡೇ ಮಾಡ್ತಾರೆ. ಬಟ್ ನನಗನ್ಸೋದು ಅವರಾಗಿದ್ದಾರೆ. ಎಲ್ಲಿ ಸಿಟ್ಟು ಬರುತ್ತೋ ಸಿಟ್ಟನ್ನು ತೋರಿಸ್ಕೊಂಡು, ಅದು ಸರಿನೋ ತಪ್ಪೋ ಅದು ಸೆಕೆಂಡ್ರಿ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ವ್ಯಕ್ತಿತ್ವ ಬಹಳ ಮುಖ್ಯ ಆಗುತ್ತೆ. ಸಿಟ್ಟು ಬಂತು ಅಂದರೆ ಸಿಟ್ಟು ತೋರಿಸ್ಕೊಂಡ್ಬಿಡ್ತಾರೆ, ಖುಷಿ ಆಯಿತು ಅಂದರೆ ಖುಷಿ ತೋರಿಸ್ಕೋತಾರೆ. ಆ್ಯಂಡ್ ನನ್ನ ಕಾರ್ತಿಕ್ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು.
ಹಾಗಂತ ನಾವಿಬ್ಬರು ಆಟನೇನು ಬಿಟ್ಟಿರಲಿಲ್ಲ. ನಾಮಿನೇಟ್ ಮಾಡೋ ಟೈಮಲ್ಲಿ ನಾನು ಅವ್ರನ್ನ ಸುಮಾರು ಸಲ ಮಾಡಿದ್ದೀನಿ, ಅವರು ನನ್ನನ್ನು ಸುಮಾರು ಸಲ ನಾಮಿನೇಟ್ ಮಾಡಿದ್ದಾರೆ. ಬಟ್ ಆ ಬಾಂಡ್ ಮತ್ತು ಹಾಗೆ ಇರ್ತಾ ಇತ್ತು. ಕಾರ್ತಿಕ್ ಫ್ರಮ್ ಬಿಗಿನಿಂಗ್ ಹಾಗೆ ಇದ್ದಾರೆ ಅಂತಲೇ ಅನಿಸುತ್ತೆ ನನಗೆ. ಎಲ್ಲೂ ಚೇಂಜ್ ಆದರೂ ಅಥವಾ ಗೇಮ್ಗೋಸ್ಕರ ಅಂತಲ್ಲ, ಟಾಸ್ಕ್ ಅಂತ ಬಂದಾಗ ಸ್ಟ್ರಾಟಜೀಸ್ ಚೆನ್ನಾಗಿ ಯೂಸ್ ಮಾಡ್ತಾರೆ. ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ವಿನ್ ಆಗೋದಕ್ಕೆ ಏನೇನು ಮಾಡಬಹುದು ಅನ್ನೋದೆಲ್ಲ. ಆ್ಯಂಡ್ ಆಸ್ ಅ ಗುಡ್ ಕಂಟೆಂಡರ್ ಆ್ಯಂಡ್ ಅಫ್ಕೋರ್ಸ್ ನನ್ನ ತಮ್ಮಯ್ಯ ಅಲ್ವಾ, ಹಾಗಾಗಿ ಒಂದು ಸಾಫ್ಟ್ ಕಾರ್ನರ್ ಅವ್ರ ಬಗ್ಗೆ ಇದ್ದೇ ಇರುತ್ತೆ. ಸೊ ಈಸ್ ಬೀನ್ ದ ಸೇಮ್. ಸಂಗೀತ ಮತ್ತು ಕಾರ್ತಿಕ್ಕು ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ, ಮನೇಲಿ ಕ್ಯೂಟ್ ಜೋಡಿಗಳು ಅನ್ನೋ ಥರ ಬಿಂಬಿಸ್ಕೊಂಡಿರ್ತಾರೆ. ಸೊ ಯಾಕೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಸ್ಟಾರ್ಟ್ ಆಯಿತು ಅಂತ? ಇನಿಷಿಯಲಿ ನಾನು ಹೇಳಿದ್ದೆ ಅವ್ರಿಗೆ, ಎಲ್ಲೋ ಒಂದು ಕಡೆ ನೀವು ಇನ್ಫ್ಲುಯೆನ್ಸ್ ಆಗ್ತಿದ್ದೀರಾ ಅಂತ ಅನಿಸ್ತಾ ಇದೆ, ನಿಮ್ಮ ಒಪಿನಿಯನ್ಸ್ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೋಡೋರಿಗೆ ಅದು ರಿಯಲ್ ಅಲ್ಲದೆ ಇರಬಹುದು, ನಿಜ ಇಲ್ಲದೆ ಇರಬಹುದು, ಬಟ್ ನಮ್ಗೆ ಇಲ್ಲಿಂದ ನೋಡುವಾಗ ನಮ್ಗೆ ಹಾಗೆ ಕಾಣಿಸ್ತಾ ಇದೆ. ಯು ಆರ್ ವೆರಿ ಗುಡ್ ಫ್ರೆಂಡ್ಸ್, ನೋ ಡೌಟ್, ಬಟ್ ಆಟ ಅಂತ ಬಂದಾಗ ಇಂಡಿವಿಜುವಲ್ ಆಗಿ ನಿಮ್ಮ ಆಟ ನಿಮ್ಮ ಸ್ಟ್ಯಾಂಡ್ ನೀವು ತಗೊಳ್ಳಿ, ಅವ್ರ ಸ್ಟ್ಯಾಂಡ್ ಅವ್ರು ತಗೊಳ್ಳಿ ಅಂತ ಹೇಳಿದ್ದೆ. ಅದನ್ನು ಅವರು ಆಮೇಲೆ ಫಾಲೋ ಮಾಡ್ಕೊಂಡು ಬಂದರು. ಆಮೇಲೆ ಇನ್ ಬಿಟ್ವೀನ್ ಬೇಕಾದಷ್ಟು ಜಗಳಗಳಾಯಿತು. ಆಮೇಲೆ ನಾನೇ ಹೋಗಿ ಹೇಳಿದೆ ಕೂಡ, ನೀವು ಕ್ಯೂಟ್ ಫ್ರೆಂಡ್ಸ್, ನೀವು ದೂರ ಆಗೋದು ನನಗೆ ಇಷ್ಟ ಆಗ್ತಿಲ್ಲ, ಪ್ರಾಬ್ಲಿ ಆಡಿಯನ್ಸ್ಗೂ ಇಷ್ಟ ಆಗ್ತಿರಲ್ಲ, ನಿಮ್ಮ ಫ್ಯಾನ್ಸ್ಗೆ ಇಷ್ಟ ಆಗ್ತಿರಲ್ಲ, ಹೋಗಿ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳಿ ಅಂತ. ಆಗ ಮಾಡಿಕೊಂಡ್ರು. ಆಮೇಲೆ ಮತ್ತೊಂದು ಮೇಲ್ಮೇಲೆ ಬರ್ತಾ ಆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಯಿತು. ಆ್ಯಂಡ್ ಎಲ್ಲೋ ಒಂದು ಕಡೆ ಕಾರ್ತಿಕ್ ಸಂಗೀತ ಇದ್ರೇ ಆಟ ಅನ್ನೋದು ಎಲ್ಲಿ ಬಂತೋ ಅವಾಗ ಅವ್ರಿಗೆ ಅನ್ನಿಸ್ಬಿಡ್ತು, ಯಾಕೆ ನಾನು ಆಡ್ತಾ ಇಲ್ವಾ, ಲೆಟ್ ಮೀ ಕಮ್ ಔಟ್ ಆಫ್ ಇಟ್ ಅಂತ ಬಂದಿರಬಹುದು. ಅದಕ್ಕೆ ಅವರಿಬ್ಬರು ಹೊರಗಡೆ ಬಂದು ಇಂಡಿವಿಜುವಲ್ ಆಗಿ ಅವರೇ ಬೇರೆ ಎತ್ಕೊಂಡು ಇವರೇ ಬೇರೆ ಎತ್ಕೊಂಡು ಈಗ ಆಟ ಆಡ್ತಾ ಇದ್ದಾರೆ. ಅದು ಒಳ್ಳೆಯದು ಕೂಡ ಒಂದು ರೀತಿ, ಯಾಕೆಂದರೆ ಹೊರಗೆ ಬಂದಮೇಲೆ ಅಗೇನ್ ಯು ಕ್ಯಾನ್ ಬಿ ಗುಡ್ ಫ್ರೆಂಡ್ಸ್, ಅದೇನು ತೊಂದರೆ ಇಲ್ಲ. ಬಟ್ ಆಟ ಅಲ್ಲಿ ಮುಖ್ಯ ಆಗಿರೋದ್ರಿಂದ ಇಂಡಿವಿಜುವಲ್ ಆಗಿ ಆಡಲಿ ಅಂತಲೇ ಅನಿಸುತ್ತೆ. ಅದು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಿದ್ದು ನಿಜನಾ? ಅವ್ರು ಹೇಳೋ ಪ್ರಕಾರ ಇಲ್ಲ ಅಂತ, ನಾನು ಆ ಥರ ಕೇಳ್ತಾ ಇಲ್ಲ, ಸಂಗೀತ ಮಾತು ನಾನೇನು ಕೇಳ್ತಾ ಇಲ್ಲ ಅಂತ. ಬಟ್ ಹೊರಗಡೆಯಿಂದ ಹಿಂಗೆ ನೋಡ್ತಾ ಇರಬೇಕಾದ್ರೆ ನನಗೆ ಅನ್ನಿಸ್ತಿತ್ತು, ನಾನೇ ಹೋಗಿ ಹೇಳಿದ್ದೀನಿ, ಇಲ್ಲ ನಮ್ಗೆ ಹೊರಗಡೆ ನೋಡ್ತಾ ಇದ್ರೆ ಕೇಳ್ತಾ ಇದ್ದೀರಾ ಅಂತಾನೆ ಅನ್ಸುತ್ತೆ. ಯಾಕೆಂದರೆ ಇಲ್ಲೊಂದು ಒಪಿನಿಯನ್ ಆಗಿರುತ್ತೆ, ಇಲ್ಲೊಂದು ಡಿಸಿಷನ್ ತಗೊಂಡಿರ್ತೀವಿ, ಹೊರಗಡೆ ಹೋಗಿ ನೀವಿಬ್ಬರು ಮಾತಾಡಿ ಅಲ್ಲಿ ಡಿಸಿಷನ್ ಚೇಂಜ್ ಆಗುತ್ತೆ. ನಾನು ಹೇಳೋದು, ಟೀಮ್ ಅಂತ ಬಂದಾಗ ನೀವಿಬ್ಬರು ಡಿಸ್ಕಸ್ ಮಾಡಬೇಡಿ, ಹೋಲ್ ಟೀಮ್ ಇರಲಿ, ಎಲ್ಲರ ಒಪಿನಿಯನ್ ತಗೊಂಡು ಡಿಸ್ಕಸ್ ಮಾಡಿ ಅಂತ. ಅವರು ಅದನ್ನು ಒಪ್ಕೊಳ್ಳಿಲ್ಲ. ನಾನು ಕೇಳ್ತಿದ್ದೀನಿ ಅನ್ನೋದು ಇಲ್ಲ, ಅದು ಸುಳ್ಳು, ನಾನು ಯಾವುದೋ ಅವ್ರ ಮಾತನ್ನು ಕೇಳ್ತಾ ಇಲ್ಲ, ನನ್ನ ಡಿಸಿಷನ್ಸ್ ನಾನು ಹೇಳ್ತಿದ್ದೀನಿ ಅಂತಲೇ ಕಾರ್ತಿಕ್ ಹೇಳ್ತಿದ್ರು. ಬಟ್ ನೋಡೋರ್ಗೆ ಹಾಗೆ ಅನಿಸಿದ್ದು ನಿಜ ಮನೆಯಲ್ಲಿ. ಹಾಗಾಗಿ ಅದು ಅವರೇ ಹೇಳಬೇಕು, ಕೇಳ್ತಿದ್ರಾ ಇಲ್ವಾ ಅಂತ. ಬಹುಶಃ ಇಲ್ಲ ಅಂತಲೇ ಹೇಳ್ತಾರೆ, ಹ್ಞೂ ಅಂತ ಹೇಳಲ್ಲ. ಸೊ ನಮ್ಗೆ ಅನಿಸಿದ್ದು ನಿಜ. ಮುಂಚೆ ಆದರೆ ಅವರು ಜಗಳ ಮಾಡಿಕೊಂಡ್ರೆ ಕಾರ್ತಿಕ್ ಹೋಗಿ ಅವ್ರನ್ನ ಸಾರಿ ಕೇಳಿ, ಅದರ್ವೈಸ್ ಈ ಥರ ಎಲ್ಲ ಮಾಡಬೇಡ ಅಂತ ಹೇಳಿ ಎಲ್ಲ ಅವ್ರನ್ನ ಸರಿ ಮಾಡ್ತಾಯಿದ್ರು ಸಂಗೀತ ಅವ್ರನ್ನ. ಆದರೆ ಈಗ ಅವರಿಬ್ಬರು ಮಾತಾಡೋದೇ ವೆರಿ ರೇರು. ಸೊ ಏನಾದರೂ ಕಾರಣ ಇದೆಯಾ? ಬಿಕಾಸ್ ಅವಿನಾಶ್ ಅವರು ಆಚೆ ಬಂದಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಲೈಕ್ ಮೈಕಲ್ಗೆ ಯಾಕೆ ಸಂಗೀತ ಅವರು ಅಂದರೆ ಇಷ್ಟ ಆಗಲ್ಲ ಅಂತ ಕೇಳಿದ್ದಕ್ಕೆ ಕಾರ್ತಿಕ್ ಬಗ್ಗೆ ಒಂದು ಆರೋಪ ಮಾಡ್ತಾರೆ ಸಂಗೀತ ಅವರು, ಇನ್ನೋಪ್ರೋಪ್ರಿಯೇಟಾಗಿ ಟಚ್ ಮಾಡಿದ್ರು ನನ್ನನ್ನು ಅಂತ ಹೇಳ್ಬಿಟ್ಟು. ಸೊ ಅದು ಎಲ್ಲೂ ಟೆಲಿಕಾಸ್ಟ್ ಕೂಡ ಮಾಡಿಲ್ಲ, ಬಿಗ್ ಬಾಸ್ ಕೂಡ ಅದನ್ನು ಟೆಲಿಕಾಸ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ ಇಬ್ಬರಿಗೂ ಕೂಡ ಅಂತ. ಸೊ ಅದು ನಿಮ್ಮ ಗಮನಕ್ಕೆ ಏನಾದರೂ ಬಂದಿತ್ತಾ ಮ್ಯಾಮ್? ಇಲ್ಲ, ಅದು ಆ ವಿಷಯ ಕೇಳ್ಪಟ್ಟೆ ನಾನು. ಪ್ಲಕ್ಕೆಟ್ ಪುಷ್ಪವತಿ ಅನ್ನೋ ಒಂದು ಟಾಸ್ಕಲ್ಲಿ ನಾನು ಅಲ್ಲಿ ಆಟ ಆಡ್ತಿದ್ದೆ, ಅದು ನನಗೆ ಗೊತ್ತಿಲ್ಲ ಅಲ್ಲಿ ಏನು ನಡೀತು ಅಂತ. ಆಮೇಲೆ ನನಗೆ ವಿನಯ್ ಒಂದು ಸೂಕ್ಷ್ಮವಾಗಿ ಹೇಳಿದ್ರು. ಬಟ್ ಸಂಗೀತ ಆ್ಯಂಡ್ ಕಾರ್ತಿಕ್ ಕ್ಲಿಯರ್ ಇದ್ದಾರೆ ಆ ವಿಷಯದಲ್ಲಿ. ಇಲ್ಲ, ಇಟ್ ವಾಸ್ ನಾಟ್ ಸಮಥಿಂಗ್ ಲೈಕ್ ದ್ಯಾಟ್, ಅದೇನೋ ಗೊತ್ತಿಲ್ಲದೆ ಆಗಿರಬಹುದು, ಅದು ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ, ಪ್ರಾಬ್ಲಮ್ ಇಲ್ಲ ಅಂತ. ಕಾರ್ತಿಕ್ ಆಲ್ಸೋ ಲೈಕ್, ಇಲ್ಲ ನಾನು ಅದನ್ನು ಮರ್ತು ಬಿಟ್ಟಿದ್ದೀನಿ, ಆ ಥರದ್ದೇನೂ ಆಗಿಲ್ಲ ಅಂತ. ಐ ಡೋಂಟ್ ಥಿಂಕ್ ಸೊ ಆ ವಿಷಯಕ್ಕೋಸ್ಕರ ಆಗಿದೆ ಅನ್ನೋದು ನನಗೆ ಅನ್ನಿಸ್ತಾ ಇಲ್ಲ. ಹೇಳಿದ್ನಲ್ಲ, ಕಾರ್ತಿಕ್ ಆ್ಯಂಡ್ ಸಂಗೀತ ಒಟ್ಟಿಗಿದ್ರೇ ಆಟ ಅನ್ನೋದು ಎಲ್ಲಿ ಬಂತೋ ಪ್ರಾಬಬ್ಲಿ ಇಬ್ರಿಗೂ ಹಾಗೆ ಅನಿಸಿರುತ್ತೆ. ಲೈಕ್ ಇಲ್ಲ, ಇಂಡಿವಿಜುವಲ್ ಆಗಿ ಆಡಬೇಕು. ಇವಾಗ ಕಾರ್ತಿಕ್ಗೆ ಅನ್ಸಿದ್ದು ನಿಜ, ಅದು ಹೇಳಿದ್ರು ಕೂಡ ಕಾರ್ತಿಕ್, ಸಂಗೀತನ ನಾನು ಮೈನಸ್ ಮಾಡ್ತಿದ್ದೀನಿ, ಇನ್ಮೇಲೆ ಕಾರ್ತಿಕ್ ಆಟ ನೋಡ್ತೀರಾ ನೀವು ಅಂತ. ಆ ಕಾರಣಕ್ಕೆ ಹೊರತು ಐ ಡೋಂಟ್ ಥಿಂಕ್ ಸೊ ಆ ಗೇಮಿಂದನೋ ಅಥವಾ ಅದೇನು ಅಲ್ಲಿ ನಡೀತೋ ಟೆಲಿಕಾಸ್ಟ್ ಮಾಡಲಿಲ್ಲ ಅಂತ ವಾಟ್ ಎವರ್ ಅವ್ರು ಏನು ಹೇಳಿದಾರೋ ಅದರಿಂದ ಅಲ್ಲ ಅಂತಲೇ ನನಗನ್ಸುತ್ತೆ. ಬಟ್ ಮೊನ್ನೆ ಅವರು ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ತಾರೆ ಸಂಗೀತಗೆ, ನೀನು ಈ ಥರ ನನ್ನ ಮೇಲೆ ಆರೋಪ ಮಾಡಿದ್ದೆ ಅಂತ. ಅವಾಗ ಸಾರಿನೂ ಕೇಳ್ತಾರೆ, ಯಾಕಂದರೆ ಬಿಗ್ ಬಾಸ್ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಮಾತಾಡಿದೆ ಸ್ವಲ್ಪ, ನಾನು ಸಾರಿ ಕೇಳ್ತಾ ಇದ್ದೀನಿ ಅಂತ. ಬಟ್ ಅದು ಯಾರಿಗೂ ಅರ್ಥ ಆಗಿಲ್ಲ ಇಲ್ಲಿವರೆಗೂ ಅದು ಏನಾಗಿದೆ ಅಂತ ಹೇಳ್ಬಿಟ್ಟು. ಬಟ್ ಸಂಗೀತ ಅವರು ಕಾರ್ತಿಕ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ಅಂದರೆ ಲೈಕ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಆಟ ಆಡಿಕೊಂಡು ಎಲ್ಲ ತುಂಬ ಚೆನ್ನಾಗಿರ್ತಾರೆ ಅಂತ ಅಂದಾಗ ಇನ್ಅಪ್ರೋಪ್ರಿಯೇಟ್ ಟಚ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ?